ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದೆವು, ಯುಧಿಷ್ಠಿರ ಕೇಳಿದ ಧರ್ಮ ಅನ್ನುವ ದೊಡ್ಡ ವೃಕ್ಷ, ಅದಕ್ಕೆ ಬಹಳ ಶಾಖೆಗಳು. ಈ ಧರ್ಮದ ಮೂಲ ಯಾವುದು? ಯಾವುದನ್ನು ಮಾಡಲೇಬೇಕು ಅಂದರೆ ಎಲ್ಲ ಧರ್ಮದ ಗುರಿ ಏನು? ಮಿನಿಮಮ್ ಯಾವುದಿರಬೇಕು, ಅಥವಾ ಧರ್ಮವನ್ನು ಮಾಡಬೇಕಾದ್ರೆ ಯಾವುದಿದ್ದೇ ಇರುತ್ತೆ, ಆಟೋಮೆಟಿಕಲಿ ಒಂದಿರುತ್ತೆ. ಅದು ಯಾವುದದು? ಅದಕ್ಕೆ ಅವರು ಹೇಳ್ತಾರೆ, ದಮೋ ಧರ್ಮ ಸನಾತನಃ. ಇಂದ್ರಿಯ ನಿಗ್ರಹ ಅಂತನ್ನೋದು ಎಲ್ಲ ಧರ್ಮಗಳ ಹಾಸುಹೊಕ್ಕಾದ ಒಂದು ವಿಧಾನ. ಇಂದ್ರಿಯ ನಿಗ್ರಹ ಅನ್ನೋದಿರುತ್ತೆ. ಇಂದ್ರಿಯ ನಿಗ್ರಹ ಇಲ್ಲದೆ ಹೋದರೆ ಕ್ರಿಯಾಸಿದ್ಧಿ ಇಲ್ಲ. ದಾನ ಮಾಡಬೇಕಾದ್ರೆ ದಮ ಬೇಕು, ಯಜ್ಞ ಮಾಡಬೇಕಾದ್ರೆ ದಮ ಬೇಕು, ಅಧ್ಯಯನ ಮಾಡಬೇಕಾದ್ರೂ ದಮ ಬೇಕೇ. ಇಂದ್ರಿಯ ನಿಗ್ರಹ ಅನ್ನೋದು ತೇಜೋವರ್ಧಯತಿ, ನಮ್ಮ ಕಾಂತಿಯನ್ನು ಹೆಚ್ಚು ಮಾಡ್ತದೆ. ದಮ ಅನ್ನೋದು ಪವಿತ್ರ. ಪಾಪವನ್ನು ಹೋಗಲಾಡಿಸುತ್ತದೆ. ದಮದಿಂದ, ದಮಕ್ಕೆ ಸದೃಶವಾದ ಇನ್ನೊಂದು ಧರ್ಮವನ್ನು ನೋಡಿಯೇ ಇಲ್ಲ. ಯಾಕೆಂದ್ರೆ ಎಲ್ಲ ಧರ್ಮದ ಪ್ರತಿಯೊಂದು ಆಚರಣೆಯೂ ಕೂಡ ದಮವನ್ನು, ಇಂದ್ರಿಯ ನಿಗ್ರಹವನ್ನು ಒಳಗೊಂಡಿರುತ್ತೆ. ಅಧ್ಯಯನ ಮಾಡಬೇಕು ಅಂದರೆ ಇಂದ್ರಿಯ ನಿಗ್ರಹ ಬೇಕು. ಆಮೇಲೆ ಪೂಜೆ ಮಾಡಬೇಕು ಅಂದರೆ ಇಂದ್ರಿಯ ನಿಗ್ರಹ ಬೇಕು. ಯಾವುದಕ್ಕೆ ಬೇಡ ಇಂದ್ರಿಯ ನಿಗ್ರಹ? ಯಾವುದಕ್ಕೆ ಬೇಡ? ಎಲ್ಲಕ್ಕೂ ಬೇಕು. ಇಂಥದ್ದಕ್ಕೆ ಬೇಡ ಅಂತಿಲ್ಲ. ಪ್ರೇತ್ಯ ಚಾಪಿಹಿ ಪರಮಂ ವಿಂದತೆ ಸುಖಂ. ಸತ್ತ ಮೇಲೂ ಕೂಡ ಇಂದ್ರಿಯ ನಿಗ್ರಹ ಇದ್ರೆ ಸುಖವಾಗಿರ್ತೇವೆ. ಇಲ್ಲಿಯೂ ಕೂಡ ಇಂದ್ರಿಯ ನಿಗ್ರಹ ಇದ್ರೆ ಸುಖವಾಗಿರ್ತೇವೆ. ಇಂದ್ರಿಯ ನಿಗ್ರಹ ಸುಖವಾಗಿ ನಿದ್ರೆ ಮಾಡಲಿಕ್ಕೆ ಆಗ್ತದೆ, ಸುಖವಾಗಿ ಎಚ್ಚರಗೊಳ್ಳುತ್ತಾನೆ, ಸುಖವಾಗಿ ಲೋಕಗಳನ್ನು ನೋಡ್ತಾನೆ. ಅವನ ಮನಸ್ಸು ಶಾಂತವಾಗಿರಬೇಕು ಅಂದರೆ ಇಂದ್ರಿಯ ನಿಗ್ರಹ ಇರಬೇಕು. ಇದು ಇಂದ್ರಿಯ ನಿಗ್ರಹ ಅನ್ನುವ ಕಲ್ಪನೆಯೂ ಬೇರೆಯವರಿಗಿಲ್ಲ. ಆದರೆ ನಮಗೆ ಇಂದ್ರಿಯ ನಿಗ್ರಹ ಅನ್ನೋದರದ್ದು ಬೇಕು. ಏಕಾದಶಿ ಇಂದ್ರಿಯ ನಿಗ್ರಹ ಅಲ್ವೇ? ಗ್ರಹಣದಲ್ಲಿ ಮಾಡುವ ಉಪವಾಸ ಇಂದ್ರಿಯ ನಿಗ್ರಹ ಅಲ್ವೇ? ಬ್ರಹ್ಮಚರ್ಯ ಇಂದ್ರಿಯ ನಿಗ್ರಹ ಅಲ್ವೇ? ಗೃಹಸ್ಥನಾಗಿದ್ದು ಈ ಕಾಲದಲ್ಲಿಯೇ ಹೀಗಿರಬೇಕು ಅನ್ನೋದು ಇಂದ್ರಿಯ ನಿಗ್ರಹ ಅಲ್ವೇ? ನಮ್ಮ ಅನುಷ್ಠಾನಗಳೆಲ್ಲ ಇಂದ್ರಿಯ ನಿಗ್ರಹ ಅಲ್ವೇ? ಬೆಳಗ್ಗೆ 4:15 ಹೇಳು ಅಥವಾ 4 ಗಂಟೆಗೆ ಹೇಳು, ಜಪ ಮಾಡು, ಈ ಟೈಮಿಗೆ ಜಪ ಆಗಬೇಕು. ಇದೆಲ್ಲ ಈ ಶಿಸ್ತು ಇಂದ್ರಿಯ ನಿಗ್ರಹವೇ? ಶಿಸ್ತು ಅಂತ ಇವ್ರು ಕರೀತಾರೆ. ಶಿಸ್ತು ಅಂದರೆ ಇಂದ್ರಿಯ ನಿಗ್ರಹವೇ ಅದು. ಇನ್ನು ದಮದ ಬಗ್ಗೆ ಹೇಳ್ತಾ ಇದ್ದಾರೆ. ದಮ ಎಷ್ಟನ್ನ ಒಳಗೊಂಡಿರುತ್ತೆ ಅಂತ 14ನೆಯ ಶ್ಲೋಕವನ್ನು ನಾವೀಗ ನೋಡಬೇಕಿತ್ತು. ಆ 14ನೆಯ ಶ್ಲೋಕದ ಚಿಂತನೆಯಿಂದ ಶುರು ಮಾಡೋಣ. ಇಲ್ಲಿ ತನಕ ಹೇಳಿದ್ದು ಇತಿ ಪೂರ್ವ ಕಥಾನುವಾದ. ಈಗ ಅದನ್ನು ಶುರು ಮಾಡಬೇಕು. ಆಶ್ರಮೇಶು ಚತುರ್ಶ್ವಾಹು ಧರ್ಮಮೇವೋತ್ತಮಂ ದಮಂ. ಆಶ್ರಮಗಳಲ್ಲಿ ಎಲ್ಲ ಧರ್ಮಗಳು, ಆಶ್ರಮ ಅಂದರೆ 4: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ. ಈ 4 ಜನರಿಗೂ ಬೇಕಾದದ್ದೇ ದಮ. ಅವರವರ ಆಚರಣೆಗಳಲ್ಲಿ ದಮ ಇದ್ದೇ ಇರುತ್ತೆ. ಸದಾಚಾರದಲ್ಲಿ ದಮ ಸಹಜವಾಗಿ ಇರುತ್ತೆ. ಕ್ಷಮಾ ಧೃತಿರಹಿಂಸಾ ಚ ಸಮತಾ ಸತ್ಯಮಾರ್ಜವಂ
ಇಂದ್ರಿಯಾಣಾಂ ಜಯೋದಾಕ್ಷ್ಯಂ ಮಾರ್ದವಂ ಹ್ರೀರಚಾಪಲಂ. ಬೇರೊಬ್ಬರನ್ನು ಕ್ಷಮಿಸಬೇಕು ಅಂದರೆ ದಮ ಬೇಕು. ಬೇರೊಬ್ಬರ ಉಪಟಳವನ್ನು ತಾಳಿಕೊಳ್ಳಬೇಕು ಅಂದರೆ ದಮ, ಇಂದ್ರಿಯ ನಿಗ್ರಹ ಬೇಕು. ಒಬ್ಬರನ್ನು ಹಿಂಸೆ ಮಾಡಬಾರದು ಅಂದರೆ ದಮ ಬೇಕು. ಎಲ್ಲವನ್ನ ಸಮವಾಗಿ ತಟಸ್ಥವಾಗಿ ಕಾಣಬೇಕು ಅಂದರೆ ನಮ್ಮನ್ನು ನಾವು ದಮನಿಸಿಕೊಳ್ಳಬೇಕು. ಇಲ್ಲ ಅಂದರೆ ಸಮವಾಗಿ ಕಾಣಲಿಕ್ಕಾಗೋಲ್ಲ. ಸಜ್ಜನರಿಗೆ ಹಿತವಾಗಿ ಇರಬೇಕು ಅಂದರೆ ದಮ ಬೇಕು. ನೇರವಾದ ನಡೆ ಇರಬೇಕು ಅಂದರೆ ದಮ ಬೇಕು. ಇಂದ್ರಿಯಾಣಾಂ ಜಯ ದಾಕ್ಷ್ಯಂ, ಸಾಮರ್ಥ್ಯ, ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ದಮ ಬೇಕು. ಮಾರ್ದವಂ ಹ್ರೀರಚಾಪಲಂ, ಇನ್ನು ಮಾರ್ದವ, ಬೇರೊಬ್ಬರ ಕಡೆಗೆ ಮೃದುವಾಗಿರೋದಕ್ಕೆ ದಮ ಬೇಕು. ಅಚಾಪಲಂ, ಚಾಪಲ್ಯ ಇರಬಾರದು. ಆಚೆ ಒಂದು ಕಡೆ ಹೋದೆ, ಈಚೆ ಒಂದು ಕಡೆ ಹೋದೆ, ಆ ಥರ ನಿರ್ಧಾರ ತಗೊಂಡೆ, ಈ ಥರ ನಿರ್ಧಾರ ತಗೊಂಡೆ. ಆ ಚಾಪಲ್ಯ, ಮಾತಿನಲ್ಲಿ ಪರಸ್ಪರ ವಿರುದ್ಧವಾಗಿ ಮಾತನಾಡ್ತಾ ಇರೋದು, ಮನಸ್ಸಿನಲ್ಲಿ ಪರಸ್ಪರ ವಿರುದ್ಧವಾಗಿ ಯೋಚನೆ ಮಾಡ್ತಾ ಇರೋದು, ಇದನ್ನು ಚಾಪಲ್ಯ ಅಂತ ಕರೀತಾರೆ. ಇದನ್ನು ಮಾಡಬೇಕಾದ್ರೆ ನಮ್ಮ ವಿಚಾರಗಳ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ಅದನ್ನು ದಮ ಅಂತಾರೆ. ಅಕಾರ್ಪಣ್ಯಮ ಸಂರಂಭ ಸಂತೋಷ ಪ್ರಿಯವಾದಿತ ಅವಿಹಿಂಸಾನಸೂಯಾಚ ಯೇಷಾಂ ಸಮುದಯೋ ದಮಃ. ಅಕಾರ್ಪಣ್ಯಂ, ದೀನರಾಗಿ ಇರದಿರುವುದು. ಅಸಂರಂಭ, ಇನ್ನೊಬ್ಬರನ್ನ ಕುರಿತು ವೇಗವಾಗಿ ನಾಶ ಮಾಡಲಿಕ್ಕೆ ಹೊರಡದೇ ಇರುವುದು. ತೃಪ್ತಿ, ಬೇರೊಬ್ಬರಿಗೆ ಪ್ರಿಯವಾದದ್ದನ್ನು ನುಡಿಯುವುದು. ವಿಹಿತವಲ್ಲದ ಹಿಂಸೆಯನ್ನು ಮಾಡುವುದು. ಅದು ಆಗದೇ ಇರಬೇಕು ಅಂದರೆ, ಹಿಂಸೆ ಮಾಡಬಾರದು ಅಂದರೆ ದಮ ಬೇಕು. ಅನಸೂಯ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚಿರಬಾರ್ದು ಅಂದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು. ಇದ್ರ ಈ ಎಲ್ಲ ಗುಣಗಳಿಗೆ ಒಟ್ಟು ಒಂದು ಹೆಸರು ಇದ್ರೆ ಅದರ ಹೆಸರು ದಮ ಅಂತ. ಗುರು ಪೂಜಾತ ಕೌರವ್ಯ ಸದಾ ಭೂತೇಶ್ವಪೈಶುನಂ ಜನವಾದ ಮೃಷಾವಾದ ಸ್ತುತಿ ನಿಂದಾ ವಿವರ್ಜನಂ. ಹಿರಿಯರನ್ನ, ನಮಗಿಂತ ಜ್ಞಾನಿಗಳನ್ನ ಗೌರವಿಸುವುದು. ಭೂತೇಶು ಅಪೈಶುನಂ, ಬೇರೊಬ್ಬರ ಬಗ್ಗೆ ಚಾಡಿ ಹೇಳದೇ ಇರೋದು, ಅದಕ್ಕೆ ದಮ ಬೇಕು. ಜನವಾದ, ಜನರಲ್ಲಿ ಏನೇನೋ ಮಾತನಾಡೋದು. ಮೃಷಾವಾದ, ಮೃಷಾವಾದ ಅಂದರೆ ವ್ಯರ್ಥವಾದ ಮಾತು, ತಪ್ಪಿದ್ರೆ ಸುಳ್ಳು ಮಾತು. ಉತ್ಕಟವಾದ ಸ್ತುತಿ, ಹೊಗಳುತ್ತಾರೆ ಅಂದರೆ ಯಪ್ಪ ರಾಮ. ಕೆಲವರು ಪ್ರತಿಭಟನೆ ಮಾಡಲ್ಲ ಅಂತ ಆಶ್ಚರ್ಯ ಆಗುತ್ತೆ. ಈಗಂತೂ ದೊಡ್ಡ ದೊಡ್ಡ ಸಭೆಗಳನ್ನೇ ನಾನು ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಅಲ್ಲಿ ಹೊಗಳಿಕೆ ಇಲ್ಲದೆ ಬೇರೆ ಏನು ಇರೋದೇ ಇಲ್ಲ. ನಾನೇ ಬಹಿಷ್ಕಾರ ಹಾಕ್ಬಿಟ್ಟೆ ಸಭೆಗೆ. ಸ್ತುತಿ, ಆಮೇಲೆ ನಿಂದ, ತದ್ದೋ ಬೈಯುವುದು. ಒಂದು ನೆಲಗಟ್ಟಿನಲ್ಲಿ ವಿಮರ್ಶೆ ಮಾಡೋದು ಬೇರೆ, ಏನು ಇಲ್ಲದೆ ಇದ್ರೆ ಅದು ನಿಂದ ಆಗಿಬಿಡುತ್ತೆ. ಅದನ್ನು ಬಿಡೋದೇನಿದೆ ಅದು ದಮದಲ್ಲಿ ಸೇರುತ್ತೆ. ಕಾಮಂ ಕ್ರೋಧಂಚ ಲೋಭಂಚ ದರ್ಪಂ ದಂಭಂ ವಿಕಥನಂ ಮಾನಮೀರ್ಷ್ಯಾಂ ಅಸೂಯಾಂಚ ನೈತಾನ್ ದಾಂತೋ ನಿಷೇವತೆ. ಒಳಗಡೆಯಿಂದ ಕಂಟ್ರೋಲ್ಡ್ ಆಗಿ ಯಾರಿರ್ತಾನೆ ಅವನು ಕಾಮದಿಂದ ಪೀಡಿತನಾಗುವುದಿಲ್ಲ, ಸಿಟ್ಟಿನಿಂದ ಪೀಡಿತನಾಗುವುದಿಲ್ಲ, ಲೋಭ ಅವನನ್ನು ಕಾಡೋದಿಲ್ಲ. ದರ್ಪ, ಡಂಭ, ವಿಕಥನ ಅಂದರೆ ಬಡಾಯಿ, ಮಾನ, ಈರ್ಷ್ಯ, ಅಸೂಯ ಇವುಗಳನ್ನು ದಾಂತನಾದವು ಸಹಜವಾಗಿ ಬಿಟ್ಬಿಟ್ಟಿರ್ತಾನೆ. ವಿತೌಟ್ ಆನ್ ಎಫರ್ಟ್ ಆರಾಮವಾಗಿ ಇರ್ತಾನೆ. ಅನಿಂದಿತೋ ಹ್ಯಕಾಮಾತ್ಮ ಸ್ವಲ್ಪೇಚ್ಛಶ್ಚಾಪ್ಯಲೋಲುಪ ಸಮುದ್ರ ಕಲ್ಪಸ್ಸನರೋ ನ ಕದಾಚಿನ್ನ ಪೂರ್ಯತೆ. ದಮ ಇದ್ರೆ ಏನು ಪ್ಲಸ್ ಪಾಯಿಂಟು? ಅನಿಂದಿತ, ಯಾರು ಬಯಲ್ಲ. ಏನು ಬಯಬಹುದು? ಇವನು ನಮ್ಮಿಂದ ಬೇರೆಯಾಗಿದ್ದಾನೆ ಅಂತ ತಮಾಷೆ ಮಾಡಬಹುದು. ಇವತ್ತು ನಾವು
ಇಂದ್ರಿಯ ನಿಗ್ರಹದಲ್ಲಿ ಇರ್ತೇವೆ ಅಂದರೆ ತಮಾಷೆ ಮಾಡೋರಿದ್ದಾರೆ. ಅಯ್ಯೋ ಹಳೆ ಕಾಲದ ಗುಗ್ಗು ಅಂತ. ಅವರಿಗೆ ಇಂದ್ರಿಯ ನಿಗ್ರಹದ ವೈಭವವೇ ಗೊತ್ತಿಲ್ಲ. ಕ್ರಮೇಣ ಅವ್ರಿಗೆ ಗೊತ್ತಾಗತ್ತೆ. ಸ್ವಲ್ಪೇಚ್ಛ, ಸ್ವಲ್ಪ ಸಾಕು ಅವನ ಬಾಳಿಗೆ, ಆಗ ಯಾರು ಅವನನ್ನು ಬೈತಾರೆ. ಅಲೋಲುಪ, ಲೋಭ ಇಲ್ಲದೆ ಹೋದರೆ ಬೈಸ್ಕೋಬೇಕು. ಬೈಗುಳ ಸ್ವಲ್ಪ ಇರುತ್ತೆ. ಲೋಭ ಇಲ್ಲದೆ ಹೋದ್ರೂ ಬೈತಾರೆ, ಅವನು ನಾರ್ಮಲ್ ಆಗಿಲ್ಲ ಅಂತಾರೆ, ಅಬ್ನಾರ್ಮಲ್ಲು ಅಂತಾರೆ. ಬಯಸ್ಕೊಳ್ಬೇಕಾಗತ್ತೆ, ಆದರೆ ತೀವ್ರವಾಗಿ ಅಲ್ಲ. ಸಮುದ್ರ ಕಲ್ಪಸ್ಸನರಹ, ಸಮುದ್ರದಂತೆ ಇರ್ತಾರೆ. ನದಿಗಳು ಕಡಲ ಒಳಗೆ ಹರಿದು ಬರ್ತವೆ. ನದಿ ಹೋಗಿ ಕಡಲು ಹೋಗಿ ನದಿಗಳನ್ನು ಬೇಡಿಕೊಂಡದ್ದು ನೋಡಿದ್ದೀರಾ, ಬನ್ನಿ ನನ್ನ ಬಳಿಗೆ ಅಂತ. ಹಾಗೆ ಒಬ್ಬ ದಾಂತನಾದವ ತಟಸ್ಥವಾಗಿರ್ತಾನೆ. ಅಹಂತ್ವಯಿ ಮಯಿತ್ವಂಚ ಮಯಿತೇ ತೇಷು ಚಾಪ್ಯಹಂ ಪೂರ್ವ ಸಂಬಂಧಿ ಯೋಗಂತ ನೈತದ್ದಾಂತೋ ನಿಷೇವತೆ. ಬೇರೊಬ್ಬರಲ್ಲಿ ಓವರ್ ಆಗಿರುವ ಅವಲಂಬ, ಅದನ್ನ ದಮದಿಂದ ದೂರಾದವನು ಬೇರೆ ಕಡೆ ಇರ್ತಾನೆ. ಸರ್ವೇ ಗ್ರಾಮ್ಯಾಸ್ತಥಾರಣ್ಯಾಃ ಯಾಶ್ಚ ಲೋಕೇ ಪ್ರವೃತ್ತಯಃ. ಅರಣ್ಯದ ನಡೆಗಳು, ಕಾಡಿನ ನಡೆಗಳು, ಅದನ್ನ ಉತ್ಕಟವಾಗಿ ಸೇವಿಸುವುದಿಲ್ಲ. ದಾಂತ ಇತ್ತು ಅಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋಗ್ತಾನೆ. ಒಬ್ಬನಿಗೆ ದಮ ಇತ್ತು ಅಂದರೆ ಸಹಜವಾಗಿ ಅಡ್ಜಸ್ಟ್ ಆಗೋಗ್ತಾನೆ. ಮಹಾಭಾರತ ಕಲಿಸ್ತಾ ಇರುವ ಮೌಲ್ಯ ಏನಿದೆ, ದಮ ಅಂತನ್ನುವ ಮೌಲ್ಯ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಯಾವುದ್ಯಾವುದೋ ಮಾಫಿಯಾಗಳು ನಮ್ಮನ್ನು ಆಳ್ತಾ ಇವೆ. ಯಾವ ಮಾಫಿಯಾಗೂ ಒಳಗಾಗದಂತೆ ಬದುಕಬಹುದು, ವೈರಾಗ್ಯ ಅನ್ನೋದಿದ್ರೆ. ಯಾಕೆಂದ್ರೆ ಇವತ್ತಿನ ಮಾರ್ಕೆಟ್ ಹೇಗೆ ನಡೀತಾ ಇದೆ, ನಮ್ಮ ಜೀವನವನ್ನ ಯಾವುದೋ ಮಾರುಕಟ್ಟೆಯವರು ನಿಯಂತ್ರಣ ಮಾಡ್ತಾ ಇರ್ತಾರೆ. ನಮ್ಮ ಪ್ರತಿಯೊಂದು ನಡೆಯನ್ನ ಕಳ್ಳ ಕಣ್ಣನ್ನು ನೋಡಿಕೊಂಡಿರ್ತಾರೆ. ಆಮೇಲೆ ನಮ್ಮ ಮಾತುಗಳನ್ನೆಲ್ಲ ಕದ್ದು ಕೇಳಿಸಿಕೊಳ್ತಾರೆ. ಇಂಟರ್ನೆಟ್ ಅನ್ನು ಹಾಕಿಸಿಕೊಂಡ್ರೆ ಸಾಕು, ನಮ್ಮ ಮಾತನ್ನೆಲ್ಲ ಕದ್ದು ಕೇಳಿಸಿಕೊಳ್ತಾರೆ. ನಮ್ಮ ಮನಸ್ಸಿಗೆ ಯಾವುದು ಇಷ್ಟ ಆಗತ್ತೆ ಅದೇ ಸಬ್ಜೆಕ್ಟ್ಗಳನ್ನು ಕೊಡ್ತಾ ಹೋಗ್ತಾರೆ. ನೀವು ರೈಟ್ ವಿಂಗ್ ಅನ್ನು ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ಸುದ್ದಿಗಳು, ನೀವು ಲೆಫ್ಟ್ ವಿಂಗ್ ಅನ್ನು ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ಸುದ್ದಿಗಳು. ನಿಮ್ಮ ಪ್ರತಿಯೊಂದು ನಡೆಗಳ ಮೇಲೆ ಗೂಢಚಾರರಿದ್ದಾರೆ. ಅವರು ನಿಮಗೆ ಬೇಕಾದದ್ದನ್ನು ಕೊಡ್ತಾ ಹೋಗ್ತಾರೆ. ಇಂಥವರು ನಮ್ಮ ಜೀವನದ ಪ್ರಮುಖವಾದ ನಿರ್ಧಾರಗಳನ್ನೆಲ್ಲ ಅವರು ತಗೋತಾರೆ. ನಾವೇನು ಮಾಡಬೇಕು ಅನ್ನೋದನ್ನು ಅವರು ತಗೋತಾರೆ. ದೇವರ ದಯದಿಂದ ಇನ್ನೂ ಇಂಥವ್ರನ್ನ ಮದುವೆ ಆಗು ಅಂತ ಹೇಳಿ ಬಂದಿಲ್ಲ. ನಮಗೆ ನೋಡಿ ಇಂಥವ್ರನ್ನ ಮದುವೆ ಆಗ್ರಿ ಅಂತ ಇನ್ನೂ ಬಂದಿಲ್ಲ. ಮುಂದೆ ಬಂದರೂ ಬಂದೀತು. ನಮ್ಮ ಪ್ರೊಫೈಲ್ಗೆ ಅನುಗುಣವಾಗಿ ಇಂಥವ್ರನ್ನ ಮದುವೆ ಆಗಿ ಆ ಮಟ್ಟಕ್ಕಿನ್ನೂ ತಲುಪಿಲ್ಲ. ಆದರೆ ನಮ್ಮನ್ನು ಯಾರೋ ನಿಯಂತ್ರಣ ಮಾಡ್ತಾ ಇದ್ದಾರೆ. ಡಿಪೆಂಡೆಂಟ್ ಟು ದ ಕೋರ್. ನಾವು ಈ ತರಹದ ಆಧುನಿಕ ಭಯೋತ್ಪಾದನೆಗಳು, ಎಲ್ಲರೂ ನಿಜವಾಗಿಯೂ ಭಯೋತ್ಪಾದನಾ ಅಂದರೆ ಇದು. ಯಾರೋ ನಮ್ಮ ಇಚ್ಛೆಗಳನ್ನು ಕಂಟ್ರೋಲ್ ಮಾಡ್ತಾರೆ, ಯಾರೋ ನಮ್ಮ ಪ್ರಜ್ಞೆಯ ಅಲೆಗಳನ್ನು ಬೇರೆ ಕಡೆಗೆ ತಿರುಗಿಸಿ ಬಿಡ್ತಾರೆ, ಯಾವುದ್ಯಾವುದನ್ನು ಸತ್ಯ ಅಂತ ನಂಬುವಂತೆ ಮಾಡ್ತಾರೆ, ಯಾವುದ್ಯಾವುದೋ ಸುದ್ದಿಯನ್ನು ಹರಿಯ ಬಿಡ್ತಾರೆ. ಇದೆಲ್ಲ ನಮ್ಮನ್ನು ಕಂಟ್ರೋಲ್. ನಾವು ಇದಕ್ಕೆಲ್ಲ ಒಂದೇ ಉತ್ತರ ಅಂದರೆ ದಮ, ಇಂದ್ರಿಯ ನಿಗ್ರಹ. ಆ ಇಂದ್ರಿಯ ನಿಗ್ರಹ ಇದ್ದು ಬಿಟ್ರೆ ಯಾರೇನು ಮಾಡ್ಲಿಕ್ಕಾಗಲ್ಲ. ಏನು ಮಾಡ್ಲಿಕ್ಕಾಗತ್ತೆ? ಮೈತ್ರೋಥ ಶೀಲತಂಪನ್ನ. ಹಿಂದೆಂದಿಗಿಂತ ಇಂದ್ರಿಯ ನಿಗ್ರಹ ಈಗ ಬೇಕು. ಯಾಕೆಂದ್ರೆ ನಮ್ಮನ್ನು ಬೇರೆಯವರಿಗೆ ಮಾರಿಕೊಳ್ಳದಂತೆ ನಾವಿರಬೇಕು. ಇಲ್ಲಾಂದ್ರೆ ನಮ್ಮ ಮಾಹಿತಿ ಇವಾಗ ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಮಾರಾಟ ಆದರೆ
ಅವರು ನಮ್ಮೆಲ್ಲರ ಫೋನ್ ನಂಬರ್ಗಳನ್ನು, ನಮ್ಮೆಲ್ಲರ ಒಂದು ಅಭಿರುಚಿಯನ್ನು ಮಾರಿಬಿಟ್ಟಿರ್ತಾರೆ. ಇದು ಎಲ್ಲಾದರೂ ನಡೀತಾ ಇತ್ತೆ ಹಿಂದೆ? ಅಭಿರುಚಿಯನ್ನು ಯಾರಾದರೂ ಮಾರ್ತಾ ಇದ್ರೆ ಅಂದರೆ ಈಗ ಮಾರ್ತಾ ಇದ್ದಾರೆ. ನೋಡಿ, ಇವರೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರಿಗೆ ಇದಿಷ್ಟ, ಈ ಪ್ರಾಡಕ್ಟ್ ಇಷ್ಟ ಆಗ್ಬಹುದೇನೋ, ಅವ್ರಿಗೆ ಪ್ರಪೋಸ್ ಮಾಡಿ ಅಂತ ಕೊಟ್ಬಿಡ್ತಾರೆ. ನಾಳೆ ಅದು ಬರುತ್ತೆ, ನಿಮಗೆ ಇದಿಷ್ಟ ಅಂತೆ ತಗೊಳ್ಳಿ. ಈ ತರಹ ನಮ್ಮ ಮನಸ್ಸಿನ ಮೇಲೆ ಬೇರೆ ಯಾರೋ ಸಾಧನೆ ಮಾಡ್ತಾ ಇದ್ದಾರೆ, ಅವ್ರನ್ನ ಕಂಟ್ರೋಲ್ ಮಾಡಬೇಕು. ದಮ ಒಂದೇ ದಾರಿ. ಮೈತ್ರೋತಶೀಲ ಸಂಪನ್ನ, ಅವಾಗ ಕಾಲನೇಮಿ ಇದ್ದ, ದುಷ್ಕಾಮದ ಒಡೆಯ. ಆ ಕಾಲನೇಮಿ ಈಗ ಸೋಷಿಯಲ್ ಮೀಡಿಯಾಗಳ ಮೂಲಕ ಬರ್ತಾ ಇದ್ದಾನೆ. ಅದನ್ನು ನಿಗ್ರಹಿಸಬೇಕು ಅಂದರೆ ದಮ ಒಂದೇ ದಾರಿ. ಮೈತ್ರೋತಶೀಲ ಸಂಪನ್ನ ಸುಸಹಾಯ ಪರಶ್ಚ ಸಯಃ ಮುಕ್ತಶ್ಚ ವಿವಿಧೈ ಸಂಗೈ ತಸ್ಯ ಪ್ರೇತ್ಯ ಮಹತ್ಫಲಂ. ಮೈತ್ರ, ಶೀಲ ಸಂಪನ್ನ ಅಂದರೆ ಎಲ್ಲರನ್ನ ಮಿತ್ರರನ್ನಾಗಿಸಿಕೊಳ್ತಾನೆ. ಆ ಒಂದು ಫ್ರೆಂಡ್ಶಿಪ್ ಮೈಂಡ್ ಸೆಟ್ ಇರುತ್ತೆ, ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ, ಬೇರೊಬ್ಬರಿಗೆ ಸಹಾಯ ಮಾಡ್ತಾನೆ, ವಿವಿಧ ಸಂಘಗಳಿಂದ ದೂರ ಆಗಿರ್ತಾನೆ. ಅದು ದಮದ ಫಲ. ಸದ್ವೃತ್ತಶೀಲ ಸಂಪನ್ನ ಪ್ರಸನ್ನಾತ್ಮಾತ್ರ ವಿದ್ಬುಧ ಪ್ರಾಪ್ಯೈವ ಲೋಕೆ ಸತ್ಕಾರಂ ಸುಗತಿಂ ಪ್ರತಿಪದ್ಯತೆ. ಯಾರು ಬೇರೊಬ್ಬರಿಗಿಂತ ತೀರ ಡಿಫರೆಂಟ್ ಆಗಿರ್ತಾನೆ ಅವನಿಗೆ ಗೌರವ ಸಿಗತ್ತೆ. ಯಾರಿಗೆ ಯಾವ ಸದ್ಗುಣಗಳು ಒಲಿದಿರೋದಿಲ್ಲ, ಸದ್ಗುಣಗಳು ಒಲಿದವನನ್ನ ಪೂಜಿಸುತ್ತಾರೆ. ಮುಂದೆ ನೋಡಿ, ಮೊಬೈಲ್ ಫೋನ್ ಯೂಸ್ ಮಾಡದವನಿಗೆ ನೊಬೆಲ್ ಬರಲಿಲ್ಲ ಅಂದ್ರೆ ಕೇಳಿ, ಆ ಮಟ್ಟಕ್ಕೆ ಹೋಗತ್ತೆ. ಇವನು ಆಹಾರವನ್ನು ಬಿಟ್ಟಿದ್ದಾನೆ ಎನ್ನುವ ಹಾಗೆ ಈ ತರಹ. ಕರ್ಮ ಯಚ್ಚುಭಮೇವೇಹ ಸದ್ಭಿರಾಚರಿತಂಚ ಯತ್ ತದೇವ ಜ್ಞಾನಯುಕ್ತಸ್ಯ ಮುರೇನ್ ವರ್ತ್ಮನ ಹೀಯತೆ. ದಮ ಇದ್ರೆ ದಾರಿ ತಪ್ಪುವುದಿಲ್ಲ. ನಿಷ್ಕ್ರಮ್ಯ ವನವಾಸಾಯ ಜ್ಞಾನಯುಕ್ತೋ ಜಿತೇಂದ್ರಿಯ ಕಾಲಾಕಾಂಕ್ಷೀ ಚರನ್ನೇವಂ ಬ್ರಹ್ಮಭೂಯಾಯ ಕಲ್ಪತೆ. ಈ ದಮ ಉತ್ಕಟವಾದರೆ ಕಾಡಿಗೊಟ್ಟೋಗ್ತಾನೆ, ಜ್ಞಾನದಿಂದ ಬದುಕ್ತಾನೆ. ಕಾಲಾಕಾಂಕ್ಷಿ, ತನ್ನ ಶರೀರವನ್ನು ಬಿಡುವ ಕಾಲವನ್ನು ಕಾಯುತ್ತಾ ಬ್ರಹ್ಮಭೂಯಾಯ ಕಲ್ಪತೆ, ದೇವರ ಬಳಿ ಹೋಗ್ತಾನೆ. ಅಭಯಂ ಸರ್ವಭೂತೇಭ್ಯೋ ಭೂತಾನಾಮ ಭಯಂ ಕೃತಂ ತಸ್ಯ ದೇಹಾದ್ವಿಮುಕ್ತಸ್ಯ ಭಯಂ ನಾಸ್ತಿ ಕಥಂಚನ. ಎಲ್ಲ ಜೀವರಿಗೆ ಅವನಿಂದ ಯಾವ ಭಯವೂ ಇರೋದಿಲ್ಲ. ಯಾರು ಬದುಕಿದ್ದಾಗ ಯಾರನ್ನೂ ಭಯಪಡಿಸೋದಿಲ್ಲ, ಅವನು ಸತ್ ಮೇಲೆ ಭಯಪಡೋ ಕಾರಣ ಇರಲ್ಲ. ಇಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಏನಂತ? ಯಾರು ಬೇರೊಬ್ಬರಿಗೆ ಭಯ ಕೊಡೋದಿಲ್ಲ. ನನ್ನ ಭಕ್ತ ಹೇಗಿರ್ತಾನೆ ಅಂದ್ರೆ ಯಾರಿಂದಲೂ ಹೆದರೋದಿಲ್ಲ, ಯಾರನ್ನೂ ಹೆದರಿಸೋಲ್ಲ, ಅವನೇ ನನ್ನ ಭಕ್ತ ಅಂತ. ಯಾರಿಂದ ಉದ್ವೇಗ ಜನರಿಗೆ ಆಗೋದಿಲ್ಲ. ಯಸ್ಯ ನೋದ್ವಿಜತೆ, ಎಷ್ಟ ನೋದ್ವಿಜತೆ, ಯಾರನ್ನ ಕುರಿತು ಭಯ ಪಡೋದಿಲ್ಲ, ಯಾರು ಭಯ ಪಡೋಲ್ಲ, ಅವನು ನನ್ನ ಭಕ್ತ ಅಂತ. ಇಲ್ಲಿ ಅದರದ್ದು ಬೇರೆ ಅರ್ಥ ಅಲ್ವಾ? ಈ ಲೋಕದಲ್ಲಿ ಬೇರೊಬ್ಬರಿಗೆ ಭಯ ಕೊಡದೆ ಹೋದ್ರೆ ಬೇರೆ ಲೋಕದಲ್ಲಿ ಅವನಿಗೆ ಭಯ ಇರಲ್ಲ. ಅವಾಚಿನೋತಿ ಕರ್ಮಾಣಿ ನ ಚ ಸಂಪ್ರಚಿನೋತಿ ತತಃಸರ್ವೇಷು ಭೂತೇಷು ಮೈತ್ರಾಯಣ ಗತಿಂ ಚರೇತ್. ಕರ್ಮಗಳನ್ನ ಕಿತ್ತುತ್ತಾನೆ, ಬಿತ್ತುವುದಿಲ್ಲ ಅಂದ್ರು. ಅವಾಚಿನೋತಿ ಕರ್ಮಾಣಿ, ಅವಾಚಿನನ ಅಂದ್ರೆ ಕತ್ತರಿಸುವುದು ಅಥವಾ ಕಿತ್ತುವುದು. ನಚ ಸಂಪ್ರಚಿನೋತಿ, ಅದನ್ನ ಬೇರೂರಿಸುವುದಿಲ್ಲ.
ಅದರಿಂದಾಗಿ ಎಲ್ಲ ಜೀವರಲ್ಲಿ ಮೈತ್ರಿ ಇರಬೇಕು. ಶಕುನಾನೀವಾ ಕಾಚೆ ಮತ್ಸ್ಯಾನಾಮಿವ ಚೋದಕೆ ಯಥಾ ಗತಿರ್ನ ದೃಶ್ಯೇತ ತಥಾ ತಸ್ಯ ನ ಸಂಶಯ. ಆಕಾಶದಲ್ಲಿ ಹಕ್ಕಿಯ ಹೆಜ್ಜೆಯನ್ನು ಗುರುತಿಸಲಾಗುವುದೇ, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಗುರುತಿಸಲಾಗುವುದೇ, ಹಾಗೆ ದಮ ಯಾರಿಗಿರುತ್ತೆ ಅವನನ್ನು ಗುರುತಿಸ್ಲಿಕ್ಕಾಗಲ್ಲ. ಗೃಹಾನುತ್ಸೃಜ್ಯಯೋ ರಾಜನ್ ಮೋಕ್ಷಮೇವಾಭಿಪದ್ಯತೆ ಲೋಕಾಸ್ತೇಜೋಮಯಾಸ್ತಸ್ಯ ಕಲ್ಪಂತೆ ಶಾಶ್ವತಿ ಸಮಾಹ. ಮನೆಯನ್ನು ತೊರೆದು ಮೋಕ್ಷವನ್ನು ಕುರಿತು ಹೊರಡುವವನಿಗೆ ತೇಜೋಮಯವಾದ ಲೋಕ ಕಾದಿರುತ್ತೆ. ನೋಡಿ, ನಮ್ಮಲ್ಲಿ ನಿತ್ಯಾನಂದ ಕೆಲವೊಮ್ಮೆ ಬಹಳ ಚೆನ್ನಾಗಿ ಮಾತನಾಡ್ತಾನೆ. ಅವನು ಹೇಳ್ತಾನೆ, ಯಾವುದೋ ಒಂದು ಧರ್ಮದಲ್ಲಿ ಹುಚ್ಚು ಮೇಲ್ಗಡೆ ಹತ್ತಿದರೆ ಕನ್ವರ್ಟ್ ಮಾಡ್ತಾನೆ. ಒಂದು ಧರ್ಮದಲ್ಲಿ ಆ ಧರ್ಮದ ಹುಚ್ಚು ನೆತ್ತಿಗೇರಿದರೆ ಇದ್ದವ್ರನ್ನೆಲ್ಲ ಕೊಂದ್ಕೊಂಡು ಬಂದ್ಬಿಡ್ತಾನೆ. ಹಿಂದೂ ಧರ್ಮದ ಹುಚ್ಚು ನೆತ್ತಿಗೇರಿದರೆ ಎಲ್ಲವನ್ನ ಬಿಟ್ಟು ಶಾಂತನಾಗಿ ಯಾರಿಗೂ ಏನೂ ಮಾಡದೇ ಇರ್ತಾನೆ ಅಂತ ಸನ್ಯಾಸಿ ಆಗೋಗ್ತಾನೆ. ಕರೆಕ್ಟ್ ಅದು. ಸನ್ಯಸ್ಯ ಸರ್ವಕರ್ಮಾಣಿ ಸನ್ಯಸ್ಯ ವಿಪುಲಂ ತಪಃ ಸನ್ಯಸ್ಯ ವಿವಿಧಾ ವಿದ್ಯಾ ಸರ್ವಂ ಸನ್ಯಸ್ಯ ಚೈವಹಿ. ನಮ್ಮಲ್ಲಿ ಯಾಕೆ ಕಮ್ಯುನಿಸಂ ಬರಲಿಲ್ಲ? ಕಮ್ಯುನಿಸಂ ಯಾಕೆ ಬರಲಿಲ್ಲ ಅಂದರೆ ನಮ್ಮಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ವಾ? ಹಿಂದೆ ತರದು ಶಾಂತರಾಗಿ ಬಿಟ್ಟೆವು ಅಷ್ಟೇ. ಆಸೆಯದ್ದೇ ತಪ್ಪು ಅಂತ ನಮಗೆ. ನಾನಿಷ್ಟು ಆಸೆ ಇಟ್ಕೊಂಡಿದ್ದೆ, ಮೊದಲಿನವ್ರಿಗೆ ಆ ಥರ ಬರೋದು. ನಾನಿಷ್ಟು ಆಸೆ ಇಟ್ಕೊಂಡಿದ್ದಕ್ಕೆ ಹೀಗಾಯ್ತಲ್ವಾ? ಆಸೆನೇ ಇಟ್ಕೊಳ್ಳೋದು ಬೇಡ. ನೋಡಿ, ಎಲ್ಲ ಕರ್ಮಗಳನ್ನು ದೇವರಲ್ಲಿ ಇಟ್ಟು, ತನ್ನ ತಪಸ್ಸನ್ನೂ ದೇವರಲ್ಲಿ ಇಟ್ಟು, ತನ್ನ ವಿದ್ಯೆಗಳನ್ನೂ ದೇವರಲ್ಲಿ ಇಟ್ಟು, ಎಲ್ಲವನ್ನ ದೇವರಲ್ಲಿ ಇಡ್ತಾನೆ. ಕಾಮೇ ಶುಚಿರನಾವೃತ್ತ ಪ್ರಸನ್ನಾತ್ಮ ಆತ್ಮವಿಚ್ಯುಚಿ ಪ್ರಾಪ್ಯೈವ ಲೋಕೆ ಸತ್ಕಾರಂ ಸ್ವರ್ಗಂ ಸಮಧಿಗಚ್ಚತಿ. ಕಾಮದಲ್ಲಿ ಶುಚಿಯಾಗಿರ್ತಾನೆ. ಕಾಮದಲ್ಲಿ ಶುಚಿಯಾಗಿರೋದು ಅಂದರೆ ಒಳ್ಳೆಯ ಬಯಕೆಯನ್ನು ಮಾತ್ರ ಬರುವಂತೆ ನೋಡಿಕೊಳ್ಳೋದು. ಅವನ ಬಯಕೆ ಶುದ್ಧವಾಗಿ ಇರುತ್ತೆ. ಅನಾವೃತ್ತ ಪ್ರಸನ್ನಾತ್ಮ, ಯಾವುದು ತನಗೆ ಮೀರಿದ ಕಾಮ ಅದರಲ್ಲಿ ತೊಡಗುವುದಿಲ್ಲ. ಪ್ರಸನ್ನಾತ್ಮ, ಅವನ ಮನಸ್ಸು ಶಾಂತವಾಗಿರುತ್ತೆ. ಅವನ ಮನಸ್ಸು ಶಾಂತವಾಗಿದ್ದಾಗ ಜೊತೆಯಲ್ಲಿ ಇರುವವರ ಮನಸ್ಸು ಶಾಂತವಾಗಿರುತ್ತೆ. ಶಾಂತವಾಗಿ ಅಲ್ಲಿ ಬಂದರೆ ಒಂದು ನೆಮ್ಮದಿ ಮೂಡುತ್ತೆ. ಆತ್ಮವಿತ್, ದೇವರನ್ನು ತಿಳಿದು ಶುಚಿಯಾಗಿ ಇರ್ತಾನೆ. ಅವನು ಲೋಕದಲ್ಲಿ ಸತ್ಕಾರವನ್ನು ಪಡಿತಾನೆ, ಸ್ವರ್ಗವನ್ನು ಹೊಂದುತ್ತಾನೆ. ಅದಕ್ಕೆ ಭಾರತದ ಜನ ಸನ್ಯಾಸಿಗಳನ್ನು ಯಾಕೆ ಪೂಜಿಸುವುದು ಅಂದರೆ ಪ್ರಸನ್ನಾತ್ಮರು ಅನ್ನುವ ಕಾರಣದಿಂದ. ಸನ್ಯಾಸಿಗಳನ್ನು ಯಾಕೆ ಪೂಜಿಸುವುದು ಅಂದರೆ ಆತ್ಮವಿತ್ ಆಗಿರ್ತಾರೆ ಅಂತ ಹೇಳಿ. ಗಾಂಧೀಜಿಯನ್ನು ಅದಕ್ಕಾಗಿ ನಾವು ಗೌರವಿಸಿದ್ದು, ಭಾರತದ ಜನರು ನಂಬಿದ್ದು. ಯಾಕೆಂದ್ರೆ ಸನ್ಯಾಸಿಯ ತರಹ ಅಂತ. ಯಚ್ಚ ಪೈತಾಮಹಂ ಸ್ಥಾನಂ ಬ್ರಹ್ಮರಾಚಿತಮುದ್ಭವಂ ಗುಹಾಯಾಂ ನಿಶ್ಚಿತಂ ನಿತ್ಯಂ ತದ್ದಮೇನಾಧಿಗಮ್ಯತೆ. ಪಿತೃದೇವತೆಗಳ ಅನುಗ್ರಹ, ಶಾಸ್ತ್ರದ ಫಲ, ಹೃದಯ ಗುಹೆಯೊಳಗಡೆ ಇರುವ ತತ್ವ, ಇದೆಲ್ಲವೂ ದಮದಿಂದ ಸಿಗಲಿಕ್ಕೆ ಸಾಧ್ಯ. ಜ್ಞಾನಾರಾಮಸ್ಯ ಬುದ್ಧಸ್ಯ, ಯಾರಿಗೆ ಜ್ಞಾನದಲ್ಲಿಯೇ ಸಂತೋಷ ಅವನಿಗೆ ನಾವೃತ್ತಿ ಭಯಮಸ್ತೀಹ, ತಿರುಗಿ ಬರುವ ಭಯವಿಲ್ಲ. ಜನ್ಮ ಇಲ್ವ? ಜನ್ಮ ಇದೆ, ಅಲ್ಲಿಂದ ಮುಂದೆ ಹೋಗ್ತಾನಷ್ಟೇ, ಮತ್ತೆ ಮೊದಲಿಂದ ಶುರು ಆಗಬೇಕಾಗಿರೋದಿಲ್ಲ. ಏಕ ಏವ ದಮೇ ದೋಷೋ ದ್ವಿತೀಯೋ ನೋಪಪದ್ಯತೆ ಯದೇನಂ ದಮ ಸಂಯುಕ್ತಂ ಅಶಕ್ತಂ ಮನ್ಯತೆ ಬುಧಃ. ದಮದಲ್ಲಿ ಒಂದು ದೋಷ ಇದೆ, ಏನು ಗೊತ್ತಾ? ಅಶಕ್ತ ಅಂತ ಅನ್ಕೋತಾರೆ. ಶಾಂತನಾಗಿದ್ರೆ, ಕೋಪ ಮಾಡ್ಕೊಳ್ಳದೆ ಹೋದ್ರೆ ಓ ಶಕ್ತಿ ಇಲ್ಲ ಅವನಿಗೆ, ತಾಕತ್ತಿಲ್ಲ ಅಂತ ಅನ್ಕೋತಾರೆ. ಅದೊಂದೇ ಸಮಸ್ಯೆ. ಇವ್ರ ಕಾಲದಲ್ಲಿ ಇಷ್ಟು. ಈಗ
ಈಗ ದಮ ಇದೆ ಅಂದರೆ ಅವನು ಅಬ್ನಾರ್ಮಲ್ಲು, ಬಯಕೆಯೇ ಇಲ್ಲ ಅಂತ ಅನ್ಕೋತಾರೆ. ಅಂದರೆ ಹೌದು, ಅದು ಯಾಕೆ ಅಂದರೆ ಇವನು ಹೀಗಿದ್ದಾನಲ್ಲ ಅಂತ ಹೊಟ್ಟೆ ಕಿತ್ತಷ್ಟೇ ವಿನಃ ದೋಚ ಅಂದರೆ ಇದೊಂದೇ. ಏಕಏವ ದಮೇ ದೋಚ. ಅವನನ್ನ ತಮ್ಮ ಕಡೆಗೆ ಎಳ್ಕೊಳ್ಳಿಕ್ಕೆ ಅವನನ್ನ ಇನ್ನೂ ಪ್ರಚೋದನೆ ಮಾಡ್ತಾರೆ. ಜಗತ್ತೆಲ್ಲ ನಡೀತಾ ಇರೋದು ಹೀಗೆ, ಅದರಿಂದಾಗಿ ನೀನು ಇದನ್ನು ಮಾಡಬೇಕು, ನೀನು ಕುಡಿಬೇಕು, ನೀನು ತಿನ್ನಬೇಕು, ನೀನು ಈ ಕೆಟ್ಟ ಚಟಗಳನ್ನೆಲ್ಲ ಮಾಡಬೇಕು ಅಂತ ಹೇಳಬಹುದೇ ವಿನಃ ಬೇರೆ ಅಲ್ಲ. ಅದು ಯಾಕೆ ನಾವು ಸಂಕಟ ಪಡ್ತಾ ಇದ್ದೇವೆ, ಇದರಿಂದ ಬರುವ ಆನಂದ ನಿಂತು ಹೋಗಿದೆ, ಇವನು ಅದ್ಯಾವುದೂ ಇಲ್ಲದೆ ಆನಂದವಾಗಿದ್ದಾನಲ್ಲ ಅಂತ ಹೊಟ್ಟೆ ಕಿಚ್ಚಿರಬಹುದು ಅಷ್ಟೆ. ಅದರಿಂದಾಗಿ ದಮದಲ್ಲಿರುವ ಒಂದೇ ಒಂದು ದೋಷ ಯಾವುದು ಅಂತಂದ್ರೆ ಅಶಕ್ತಂ. ಜನ ಅಶಕ್ತ ಅಂತ ಅನ್ಕೋತಾರೆ. ಏತಸ್ಯತು ಮಹಾಪ್ರಾಜ್ಞ ದೋಷಸ್ಯಾತ್ಸು ಮಹಾಗುಣ ಕ್ಷಮಯಾ ವಿಪುಲಾ ಲೋಕೆ ದುರ್ಲಭಾಹಿ ಸಹಿಷ್ಣುತಾ. ಎಲ್ಲವನ್ನ ಸಹಿಸುವ ಶಕ್ತಿ ಬರೋದೇ ಕಷ್ಟ. ದುರ್ಲಭಾಹಿ ಸಹಿಷ್ಣುತಾ, ಸಹನೆ ಇದೆಯಲ್ಲ ಅದು ಬಹಳ ಕಷ್ಟ. ದಾಂತಸ್ಯ ಕಿಮನರಣ್ಯೇನ ತಥಾ ದಾಂತಸ್ಯ ಭಾರತ ಯಥ ಯತ್ರೈವ ನಿವತೇದ್ದಾಂತಃ ತದರಣ್ಯಂ ಸ ಆಶ್ರಮಃ. ಯಾರಿಗೆ ಇಂದ್ರಿಯ ನಿಗ್ರಹ ಇರುತ್ತೆ ಅವನು ಕಾಡಿಗೆ ಹೋಗಿ ಏನು ಮಾಡೋದು? ಊರಲ್ಲಿದ್ರೂ ಅದೇ ಇಂದ್ರಿಯ ನಿಗ್ರಹ ಇರುತ್ತೆ, ಸಿಟ್ಟಿರಲ್ಲ, ಎಲ್ಲರನ್ನ ಪ್ರೀತಿಸ್ತಾನೆ ಎಲ್ಲ. ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲ ಅವನು ಕಾಡಿಗೆ ಹೋಗಿ ಏನು ಮಾಡೋದು? ಅಲ್ಲೂ ಯಾರ ಮೇಲೆ ಸಿಟ್ಟು ಮಾಡ್ಕೊಂಡೇ ಮಾಡ್ಕೋತಾನೆ ಅಲ್ವಾ? ಯತ್ರೈವ ನಿವಸೇದ್ದಾಂತಹ, ಇಂದ್ರಿಯ ನಿಗ್ರಹ ಇರುವವನು ಎಲ್ಲಿ ವಾಸ ಮಾಡ್ತಾನೋ ಅದೇ ಅರಣ್ಯ, ಅದೇ ಆಶ್ರಮ. ಆಶ್ರಮ ಆಗೋದು ಯಾವಾಗ ಅಂದ್ರೆ ದಾಂತನಾದಾಗ, ಇಂದ್ರಿಯ ನಿಗ್ರಹ ಇದ್ದಾಗ. ಏತದ್ಭೀಷ್ಮಸ್ಯ ವಚನಂ ಶ್ರುತ್ವಾ ರಾಜ ಯುಧಿಷ್ಠಿರ. ಇದನ್ನು ಕೇಳಿ ಬಹಳ ಸಂತೋಷಪಟ್ಟ. ಆಮೇಲೆ ಅಜ್ಜ ತಪಸ್ಸಿನ ಬಗ್ಗೆ ಹೇಳಿ ಇಂದ ಭೀಷ್ಮಾಚಾರ್ಯರಿಗೆ. ತಪಸ್ಸು ಅಂದ್ರೆ ಏನು? ತಪ ಪ್ರತಿ ಸಚೋ ವಾಚ ತಸ್ಮೈ ಸರ್ವಂ ಕುರುದ್ವ. ತಪಸ್ಸು ಅಂದ್ರೆ ಏನು? ಜಪವೋ ಏನು? ಇಲ್ಲಿಗೆ 140ನೇ ಅಧ್ಯಾಯ ಮುಗೀತು. ಅದಕ್ಕೆ ಅವರು ಹೇಳಿದ್ರು, ನೋಡಪ್ಪ, ತಪಸ್ಸಿನ ಮಹತ್ವ ಮೊದಲು ಹೇಳ್ತೇನೆ, ತಪಸ್ಸು ಅಂದ್ರೆ ಏನು ಅಂತ ಆಮೇಲೆ ಹೇಳ್ತೇನೆ. ಮೊದಲು ತಪಸ್ಸಿನ ಬಗೆಗೆ ಹೇಳುದು. ಎಲ್ಲವೂ ತಪಸ್ಸಿನಿಂದಲೇ ಮೂಡಿ ಬಂದದ್ದು ಅಂತ ಮುನಿಗಳು ಹೇಳ್ತಾರೆ. ನಾನು ತಪ್ತ ತಪಾಮೂಢ ಕ್ರಿಯಾಫಲಮುಪೇಯಿವಾನ್. ಯಾರಿಗೆ ತಪಸ್ಸು ಇಲ್ಲ ಅವನು ಕ್ರಿಯಾಫಲವನ್ನು ಪಡೆಯೋದಿಲ್ಲ. ಪ್ರಜಾಪತಿರಿದಂ ಸರ್ವಂ ತಪಸೈವಾ ಸೃಜತ್ ಪ್ರಭು. ಬ್ರಹ್ಮದೇವರು ತಪಸ್ಸಿನಿಂದಲೇ ಸೃಷ್ಟಿ ಮಾಡಿದ್ದು. ದೇವತೆಗಳು, ಋಷಿಗಳು ಎಲ್ಲರೂ ಕೂಡ ತಪಸ್ಸಿನಿಂದಲೇ ಸಿದ್ಧಿಯನ್ನು ಪಡೆದದ್ದು. ತಪಸೋ ಹ್ಯಾನುಪೂರ್ವೇಣ ಫಲಮೂಲಾನಿಲಾತನಾಹ. ಗೆಡ್ಡೆ ಗೆಣಸುಗಳನ್ನು ತಿನ್ನುವ ಶಕ್ತಿ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ, ಗಾಳಿಯನ್ನ ಪಡೆಯುವ ಶಕ್ತಿ, ಇದೆಲ್ಲ ಎಲ್ಲಿ ಅಂದರೆ ತಪಸ್ಸು ಕಾರಣ. ಔಷಧಾನ್ಯಗದಾನೀತಿ ತಿಸ್ರೋ ವಿದ್ಯಾಶ್ಚ ಸಂಸ್ಕೃತಾ. ಔಷಧಾನಿ, ಮದ್ದು, ವೈದ್ಯರು ಮದ್ದು ಕೊಡ್ತಾರಲ್ಲ, ಯಾವುದರಿಂದ? ತಪಸ್ಸಿನಿಂದ. ರೋಗ ಬರದಂತೆ ಒಬ್ಬ ದಾಟ್ತಾನಲ್ಲ, ಯಾವುದರಿಂದ? ತಪಸ್ಸಿನಿಂದ. ತಪಸ್ಸಿಲ್ಲದೆ ಹೋದರೆ ಇದು ಯಾವುದು ಬರಲ್ಲ. ನಾವು ಇಷ್ಟೆಲ್ಲ ವಸ್ತುವನ್ನು ಬಳಸ್ತೇವಲ್ಲ, ನಾವು ನಿಮಿಷ ಮಾತ್ರದಲ್ಲಿ ಉಪಯೋಗಿಸುವ ವಸ್ತುವನ್ನು ಕಂಡುಹಿಡಲಿಕ್ಕೆ ಕಂಡುಹಿಡಿದವ್ರಿಗೆ ಎಷ್ಟೆಷ್ಟು ಟೈಮ್ ಹಿಡಿದಿರುತ್ತೆ ಗೊತ್ತಾ ನಿಮಗೆ? ನಾವು ಇವತ್ತು ಎಲ್ಲವನ್ನ ಬಳಸ್ತೇವೆ, ಹಿಂಗೆ ಅಂದ್ಕೂಡ್ಲೆ ಆಗೋಗತ್ತೆಲ್ಲ. ಇದನ್ನೆಲ್ಲ ಬಳಸಲಿಕ್ಕೆ ಎಷ್ಟು ಕಾಲ ಬೇಕು ಗೊತ್ತಾ? ಬಹಳ ಕಾಲ ಬೇಕು, ಕಡಿಮೆ ಅಲ್ಲ. ತಪಸೈವ ಹಿ ಸಿದ್ಧ್ಯಂತೆ ತಪೋಮೂಲಂಚ ಸಾಧನಂ. ವಿದ್ಯೆ ಏನೆಲ್ಲ ವಿದ್ಯೆಗಳಿದೆ, ಇದಕ್ಕೆಲ್ಲ ತಪಸ್ಸು ಬೇಕು. ಹಿಂಗನ್ನೋಷ್ಟರಲ್ಲಿ ಸಿಕ್ಕಿತು ಅಂತ ಯಾವುದು ಹಾಗೆ ಸಿಗೋಲ್ಲ. ತಪಸ್ಸು ಬೇಕೇ ಬೇಕು. ಆಯ್ತಾ? ಎಲ್ಲರೂ ಅದನ್ನು ಯೋಚನೆಯೇ ಮಾಡೋಲ್ಲ.
ಹೊಸ ಹೊಸ ಇನ್ವೆನ್ಷನ್ನಿಂದ ಹೋಗ್ತಾ ಇರ್ತಾರೆ. ಆ ತಪಸ್ಸು ಎಷ್ಟು ಬೇಕಾಗಿರುತ್ತೆ ಅದಕ್ಕೆ. ತಪಸ್ಸು ಬಹಳ ಮುಖ್ಯ. ಯದ್ದುರಾಪಂ ದುರಾನಾಯ್ಯಂ ದುರಾಧರ್ಚಂ ದುರುತ್ಸಾಹಂ ಸರ್ವಂ ತತ್ತಪಸಾ ಶಕ್ಯಂ ತಪೋ ಹಿ ದುರತಿಕ್ರಮಂ. ಹೊಂದಲಾಗದೇ ಇರುವುದು, ತರಲಾಗದೇ ಇರುವುದು. ತಪಸ್ಸನ್ನ ಬಲಾತ್ಕಾರವಾಗಿ ಸೆಳಿಲಿಕ್ಕೆ ಬರಲ್ಲ. ಅದೆಲ್ಲ ತಪಸ್ಸಿನ ಮಹಿಮೆ. ಸುರಾಪೋ ಸಮ್ಮತಾದಾಯಿ ಭ್ರೂಣ ಗುರುತಲ್ಪಗ ತಪಸೈವ ಸುತಪ್ತೇನ ನರಪ್ಪಾಪಾತ್ರ ಮುಚ್ಯತೆ. ಸುರಾಪಹ ಮದ್ಯ ಕುಡಿದ್ರೆ, ಅಸಮ್ಮತ ಆದಾಯಿ ಯೋಗ್ಯವಲ್ಲದ್ದನ್ನ ಸೆಳೆದುಕೊಂಡರೆ, ಭ್ರೂಣ ಗರ್ಭಿಣಿಯನ್ನ ಕೊಂದರೆ, ಗುರುತಲ್ಪಗ ಇವರೆಲ್ಲರೂ ಕೂಡ ತಪಸ್ಸಿನಿಂದ ಪಾಪಮುಕ್ತರಾಗುತ್ತಾರೆ. ತಪಸ್ಸು ಅಷ್ಟು ಮಹತ್ವ. ತಪಸೋ ಬಹುರೂಪಸ್ಯ ತೈಸ್ತೈರ್ದ್ವಾರೈ ಪ್ರವರ್ತತಃ. ತಪಸ್ಸು ಅಂದರೆ ಒಂದೇ ರೀತಿಯಾಗಿರಲ್ಲ, ಬಹಳ ರೀತಿಯಾಗಿ ಇರುತ್ತೆ. ನೋಡಿ, ತಪಸ್ಸು ಅಂದರೆ ಮೂಲಭೂತವಾಗಿ ಎರಡು ಅರ್ಥ ಇದೆ. ತಪಸ್ಸಂತ ಹೇಳಿದ್ರೆ ತಪಕೃಚ್ಛ್ರ ಜೀವನೆ ಅಂತ. ತಪಸ್ಸು ಅಂದರೆ ಕಠಿಣವಾದ ಬಾಳು. ಹಾಗಾದರೆ ಕಠಿಣವಾದ ಬಾಳು ಅಂತಂದರೆ ಕಟ್ಟಡ ಕಟ್ಟುವವರು, ಕೂಲಿಗಳು, ಅವ್ರದೆಲ್ಲ ಕಠಿಣವಾದ ಬಾಳೆ. ಅವ್ರನ್ನ ತಪಸ್ವಿಗಳು ಅಂತ ಕರೆಯೋದಾ? ಭಾರಭೃತ್ ಕಥಿತೋ ಯೋಗಿ ಅಂತ ಕೂಲಿಗೆ ಹೋಗಿ ನಮಸ್ಕಾರ ಮಾಡಿಬಿಡೋದೇ ಅಲ್ಲ. ತಪಸ್ಸು ಅಂದರೆ ತಪ ಆಲೋಚನೆ. ನಾವು ಮಾಡುವ ಕಠಿಣವಾದ ತಪಸ್ಸು ಯಾವುದಕ್ಕಾಗಿರಬೇಕು ಅಂದರೆ ಜ್ಞಾನಕ್ಕಾಗಿ ಇರಬೇಕು. ಅದನ್ನು ತಪಸ್ಸು ಅಂತ ಕರೀತಾರೆ. ಜ್ಞಾನಕ್ಕಾಗಿ ಮಾಡುವ ಎಫರ್ಟ್ ಏನಿದೆ ಅದೇ ತಪಸ್ಸು. ಅಥವಾ ಇವತ್ತಿನ ಪರಿಭಾಷೆಯಲ್ಲಿ ಸ್ಫುಟವಾಗಿ ಹೇಳೋದಾದ್ರೆ ಜ್ಞಾನಕ್ಕಾಗಿ ಹಾಕುವ ಎಫರ್ಟ್. ಹಂಗೆ ಜ್ಞಾನವನ್ನು ಪಡೆಯಲಿಕ್ಕೆ ನಮ್ಮದೇನು ಪ್ರಯತ್ನ ಇರುತ್ತಲ್ಲ ಅದನ್ನು ತಪಸ್ಸಂತ ಕರೀತಾರೆ. ಅಹಿಂಸಾ ಸತ್ಯವಚನಂ ದಾನಮಿಂದ್ರಿಯ ನಿಗ್ರಹ ಏತೇಭ್ಯೋ ಹಿ ಮಹಾರಾಜ ತಪೋ ನಾನಶನಾತ್ ಪರಂ. ಆಮೇಲೆ ಕೇವಲ ಉಪವಾಸ ಇದ್ರೆ ತಪಸ್ಸು ಅಂತ ಅನ್ನಲ್ಲ. ಅಹಿಂಸೆಯೂ ತಪಸ್ಸೆ, ಸಜ್ಜನರಿಗೆ ಹಿತವಾದ ಮಾತು ತಪಸ್ಸೆ, ದಾನವೂ ತಪಸ್ಸೆ, ಇಂದ್ರಿಯ ನಿಗ್ರಹವೂ ತಪಸ್ಸೆ. ಅದರಿಂದಾಗಿ ನ ಅನಶನಾತ್ ಪರಂ ತಪಃ ಏತೇಭ್ಯ ಇವುಗಳಿಂದ ಹುಟ್ಟುವ ಫಲವನ್ನು ತಪಸ್ಸು ಅಂತ ಕರೀತಾರೆ. ಕೇವಲ ಪರಂ ಕೇವಲಂ ನ ಅನಶನಾತ್ ಉಪವಾಸದಿಂದ ಅಲ್ಲ. ನ ದುಷ್ಕರತರಂ ದಾನಾತ್ ನಾತಿ ದಾತಾರಮಾಶ್ರಮ ತ್ರೈವಿದ್ಯೇಭ್ಯ ಪರಂ ನಾಸ್ತಿ ಸನ್ಯಾಸಾನ್ನ ಪರಂ ತಪಃ. ದಾನ ದಾನ ಅಂದರೆ ತನ್ನ ಕಷ್ಟವನ್ನು, ತನಗೆ ಒದಗಿದ ಭಾಗ್ಯವನ್ನು ಬೇರೊಬ್ಬರಲ್ಲಿ ಹಂಚಿಕೊಳ್ಳೋದು. ಯಾವ ಮನಸ್ಸಿನ ಎತ್ತರ ಇರಬೇಕು, ಅದರಿಂದಾಗ ಅದು ತಪಸ್ಸು. ಇದು ಯಾರಿಗೆ? ತ್ರೈವಿದ್ಯೇಭ್ಯ, ಯಾರು ಕಾಮ್ಯ ಫಲವನ್ನು ಬಯಸ್ತಾರೆ ಅವರಿಗೆ ದಾನ ಅನ್ನೋದು ತಪಸ್ಸು. ತ್ರೈವಿದ್ಯೇಭ್ಯ ಸನ್ಯಾಸಾನ್ನಾಪರಂ ತಪಃ, ಎಲ್ಲವನ್ನ ದೇವರಲ್ಲಿ ಅರ್ಪಣೆ ಮಾಡೋದು ಒಬ್ಬರಿಗೆ ತಪಸ್ಸು. ಯಾರು ತ್ರೈವಿದ್ಯರಲ್ಲ, ನಿಷ್ಕಾಮ ಕರ್ಮದವರು ಇರ್ತಾರೆ ಅವರಿಗೆ. ಇಂದ್ರಿಯಾಣಿ ಹರಕ್ಷಂತಿ ವಿಪ್ರರ್ಷಿ ಪಿತೃದೇವತಾ ತಸ್ಮಾದರ್ಥೇ ಚ ಧರ್ಮೇ ಚ ತಪೋ ನಾನಶನಾತ್ ಪರಂ. ಇಂದ್ರಿಯಗಳನ್ನು ರಕ್ಷಣೆ ಮಾಡ್ತಾರೆ ದೇವತೆಗಳು, ಋಷಿಗಳು, ಪಿತೃಗಳು, ವಿಶೇಷತಃ ಪಿತೃದೇವತೆಗಳು. ಅದರಿಂದಾಗಿ ಧರ್ಮಾರ್ಥದಲ್ಲಿ ತಪಸ್ಸು ಇರುತ್ತೆ. ಇಂದ್ರಿಯಗಳ ರಕ್ಷಣೆ ಅಂದರೆ ಧರ್ಮವನ್ನು ಮಾಡಬೇಕು ಅರ್ಥ.
ಅರ್ಥವನ್ನು ಗಳಿಸಿ ದಾನ ಮಾಡಬೇಕು. ಇದು ಕೇವಲ ಉಪವಾಸದಿಂದ ಬರುವ ತಪಸ್ಸು ಅಲ್ಲ. ಋಷಿಗಳು, ಪಿತೃಗಳು, ದೇವತೆಗಳು, ಮನುಷ್ಯರು, ಪಶುಗಳು, ಪಕ್ಷಿಗಳು, ಸ್ಥಾವರ ಜಂಗಮರು ಎಲ್ಲರೂ ಕೂಡ ತಪಪರಾಯಣ ಸರ್ವೆ. ಅವರವರ ಲೆವೆಲಲ್ಲಿ ಬೇರೆ ಬೇರೆ ತಪಸ್ಸಿರುತ್ತೆ. ಉಪವಾಸದಿಂದ ಕೆಲವರು ತಪಸ್ಸು. ಹೀಗಾಗಿ ತಪೋಬಲ ಬೇರೆ ಬೇರೆ ರೀತಿಯಲ್ಲಿ ವರ್ಕ್ ಆಗುತ್ತೆ. ಎಲ್ಲರೂ ಕೂಡ ತಪಸ್ಸಿನಿಂದಲೇ, ಅವರವರಿಗೆ ಯೋಗ್ಯವಾದ ತಪಸ್ಸಿನಿಂದಲೇ ಮಹತ್ವವನ್ನು ಪಡೆದದ್ದು. ಏವಮಿಷ್ಟ ವಿಭಾಗಾನಿ ಫಲಾನಿ ತಪಸಾ ತದಾ ತಪಸಾ ಶಕ್ಯತೆ ಪ್ರಾಪ್ತುಂ ದೇವತ್ವಮಿತಿ ನಿಶ್ಚಯ. ಯೋಗ್ಯತೆ ಇರುವವರು ತಪಸ್ಸಿನಿಂದ ದೇವತೆಗಳೂ ಆಗಬಹುದು. ಉಪನಿಷತ್ತಿನಲ್ಲಿ ಒಂದೊಂದು ಉಪಾಸನೆ ಹೇಳ್ತಾರೆ. ಈ ಉಪಾಸನೆ ಮಾಡಿದವ ದೇವತೆಯಾಗ್ತಾನೆ ಅಂತ. ಅದು ನಮಗ ಗೊತ್ತಿಲ್ಲ, ಆದರೆ ಅದನ್ನು ತಿಳ್ಕೊಂಡಿರ್ಬೇಕು. ಅದು ನಮಗೆ ಯೋಗ್ಯವಾದದ್ದಾಗಿದ್ದರೆ ಸ್ವರೂಪಭೂತ ಗುರುಗಳು ಬಂದು ಉಪದೇಶ ಮಾಡ್ತಾರೆ. ಆದರೆ ತಪ ಆಲೋಚನೆ ಅದನ್ನೆಲ್ಲ ಯೋಚನಾಪೂರ್ವಕವಾಗಿಯೇ ಮುಂದೆ ಹೋಗಬೇಕು. ಹೀಗಾಗಿ ಅಧ್ಯಯನವೂ ತಪಸ್ಸೆ. ಅದರಿಂದಾಗಿ ತೈತ್ತಿರಿಯ ಉಪನಿಷತ್ತು ಹೇಳಿತು, ಸತ್ಯಮಿತಿ ಸತ್ಯವಚಾರಾಥಿ ತರಹ ತಪ ಇತಿ ತಪೋ ನಿತ್ಯ ಪೌರುಷಿಷ್ಟಿ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋಮೌ ಉದ್ಗಲ್ಯ. ನಾಕ ಅಂತ ಅವನ ಹೆಸರು, ಮುದ್ಗಲ ಗೋತ್ರದಲ್ಲಿ ಬಂದವ. ಅವನು ಹೇಳ್ತಾನೆ ಸ್ವಾಧ್ಯಾಯವೇ ತಪಸ್ಸು ಅಂತ. ಅವನನ್ನ ಉಪನಿಷತ್ತು ಸರಿ ಅಂತ ಹೇಳುತ್ತೆ. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋಮೌ ಉದ್ಗಲ್ಯ. ಸ್ವಾಧ್ಯಾಯ ಮತ್ತೆ ಅದನ್ನು ಬೇರೊಬ್ಬರಿಗೆ ಮುಟ್ಟಿಸುವುದು, ಅದೇ ತಪಸ್ಸು. ಆಗ ಉಪನಿಷತ್ತು ಹೇಳುತ್ತೆ, ಹೌದು ತದ್ಧಿ ತಪಃ ಅದಲ್ವಾ ತಪಸ್ಸು ಅಂದ್ರೆ ಅಂತ. ಆದರೆ ಎಲ್ಲರಿಗೂ ಒಂದೇ ತರಹದ ತಪಸ್ಸು ಅಲ್ಲ, ಬೇರೆ ಬೇರೆಯವರಿಗೆ ಬೇರೆ ಬೇರೆ ತರಹದ ತಪಸ್ಸನ್ನು ಹೇಳಿದೆ. ಹೀಗೆ ಜ್ಞಾನ ಅನ್ನೋದು ಎಲ್ಲ ತಪಸ್ಸಿನಲ್ಲೂ ಕಾಮನ್. ಹೀಗೆ 141ನೆಯ ಅಧ್ಯಾಯ ಆಯಿತು. ಅದಕ್ಕೆ ಯುಧಿಷ್ಠಿರ ಕೇಳಿದ, ಸತ್ಯಂ ತರವೇ ಪ್ರಜಂತಂತಿ ದೇವರಚಿ ಪಿತೃದೇವತಾ ಸತ್ಯಮಿಚ್ಛಾಮ್ಯಹಂ ಜ್ಞಾತುಂ ತನ್ಮೇ ಬ್ರೂಹಿ ಪಿತಾಮಹ. ಅದಕ್ಕೆ ಸತ್ಯ ಅಂದ್ರೆ ಏನು ಅಂತ ಕೇಳಿದ ಯುಧಿಷ್ಠಿರ. ಎಲ್ಲರೂ ಸತ್ಯವನ್ನು ಹೊಗಳುತ್ತಾರೆ, ಸತ್ಯ ಏನು ಅಂತಾನೆ ಗೊತ್ತಿಲ್ಲ ನನಗೆ. ಸತ್ಯಂ ಕಿಂ ಲಕ್ಷಣಂ ರಾಜನ್, ಹೇಳಿದ್ರೆ ಸತ್ಯ. ಅಥವಾ ಸತ್ಯ ಅನ್ನೋದು ಒಂದು ಮಾತು ಅನ್ನೋದು ಸತ್ಯ ಅಲ್ಲ. ಆ ಮಾತಿನಿಂದ ಸತ್ಯವನ್ನು ಹೊಂದಬೇಕಾ, ಅಥವಾ ಮಾತು ಅನ್ನೋದಲ್ಲದೆ ಮನಸ್ಸಿನಿಂದ ಹೊಂದಬೇಕಾ ಸತ್ಯವನ್ನ? ಪ್ರಜ್ಞೆಯಿಂದ ಹೊಂದಬೇಕಾ, ಮಾತಿನಿಂದ ಹೊಂದಬೇಕಾ, ದೇಹದಿಂದ ಹೊಂದಬೇಕಾ? ಮಾತು ಹೇಗೆ, ಸತ್ಯ ಹೇಗೆ? ಸತ್ಯಂ ಚಾಪಿ ಭವೇತ್ ಕಿಂ ಸ್ವಿತ್ ಕಥಂ. ಸತ್ಯ ಅಂದ್ರೆ ಏನು, ಸತ್ಯ ಅಂದ್ರೆ ಹೇಗೆ ಎಲ್ಲ ಹೇಳು. ಭೀಷ್ಮ ಚಾತುರ್ವರ್ಣ್ಯಸ್ಯ ಧರ್ಮಾಣಾಂ ಶಂಕರೋ ನ ಪ್ರಶಸ್ಯತೆ ಧರ್ಮ ಸಾಧಾರಣ ಸತ್ಯಂ ಸರ್ವವರ್ಣೇಶು ಭಾರತ. ನೋಡಪ್ಪ, ಧರ್ಮವನ್ನ ಸತ್ಯ ಅಂತಾರೆ, ಧರ್ಮವನ್ನ ಸತ್ಯ ಅಂತ ಕರೀತಾರೆ. ಧರ್ಮ ಅಂದ್ರೆ ಯಾವುದರಿಂದ ನಾವು ಬದುಕಬಲ್ಲೆವೋ, ಯಾವುದರಿಂದ ಬೇರೆಯವರನ್ನು ಬದುಕಗೊಡಬಲ್ಲೆವೋ ಅದು ಧರ್ಮ. ಆ ಧರ್ಮವನ್ನೇ ಸತ್ಯ ಅಂತ ಕರೀತಾರೆ. ಅಂದ್ರೆ ಎಲ್ಲಿಗೆ ಬಂತು? ಯತ್ಸತಾಂ ಹಿತಮತ್ಯಂತಂ, ಒಳ್ಳೆಯವರಿಗೆ ಹಿತ ಆಗಬೇಕು. ಒಳ್ಳೆಯವರು ಅಂದ್ರೆ ಲಕ್ಷಣ ಹೇಳಿದ್ದಾರೆ, ಅವರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರದು, ಬೇರೆಯವರಿಂದ ಅವರು ತೊಂದರೆಗೊಳಗಾಗದವರಂತೆ ಇರಬೇಕು. ಈ ತರ ಇವರೆಲ್ಲ ಸಜ್ಜನರು. ಈಗ ನಾವೇನ್ ಮಾಡ್ತಾ ಇದ್ದೇವೆ, ಯಾರೋ ಒಬ್ರು ಸಪೋರ್ಟ್ ಮಾಡ್ತಾ ಇರ್ತಾರೆ ದುಷ್ಟ ಕೆಲಸಕ್ಕೆ ಮಾನಸಿಕವಾಗಿ. ಎದುರು ಬಂದ್ರೆ ದೈಹಿಕವಾಗಿ ಸಪೋರ್ಟ್ ಮಾಡ್ಲಿಕ್ಕೆ ಕೂಡ ತಯಾರಾಗಿರ್ತೇವೆ. ಅಂತಹ ಜನರು ಇರ್ತಾರೆ. ಅಂತಹ ಜನರಿಗೆ ತೊಂದರೆ ಆದರೂ ನಮ್ಮ ಪ್ರಶ್ನೆ ಇಷ್ಟೇ, ಅವರೇನು ಮಾಡಲಿಲ್ಲ, ಯಾಕೆ ಅವ್ರಿಗೆ ಶಿಕ್ಷೆ ಆಯಿತು ಅಂತ. ಅಯ್ಯೋ, ಮಾನಸಿಕವಾಗಿ ಏನೇನು ಮಾಡಿರ್ತಾರೋ ಯಾರಿಗೂ ಗೊತ್ತು ಅಲ್ವಾ? ಈಗ
ಒಂದು ನಮ್ಮ ಉದಾಹರಣೆಯನ್ನೇ ತಗೊಳ್ಳೋಣ. ಯಾರೋ ಒಬ್ಬರು ಪ್ರಸಿದ್ಧವಾದ ಉದಾಹರಣೆ ತಗೊಳ್ಳೋದಾದರೆ, ಉಗ್ರರಿಗೆ ಸಪೋರ್ಟ್ ಮಾಡುವವರು ಇಲ್ಲಿ ಎಲ್ಲೋ ಬೆಟ್ಟದ ಅಡಿ ಬೀಳ್ತಾರೆ. ನಮ್ಮ ಪ್ರಶ್ನೆ ಇಷ್ಟೇ, ಅವ್ರು ಯಾಕೆ ಹಾಗಾಯ್ತು? ಅಯ್ಯೋ, ಮಾನಸಿಕವಾಗಿ ಸಪೋರ್ಟ್ ಮಾಡಿದ್ದಾರೆ, ಅವ್ರು ಹೆಂಗೆ ಸಜ್ಜನರಾಗ್ತಾರೆ? ಸಜ್ಜನರು ಅಂದ್ರೆ ಮಾಡಲಾಗದವರು ಅಂತ ಅನ್ಕೊಂಡಿದ್ದಾರೆ. ಕೈಲಾಗದವರೆಲ್ಲ ಸಜ್ಜನರಲ್ಲ, ಮಾಡಲಿಕ್ಕಾಗಿ ಮಾಡದವರು ಸಜ್ಜನರು. ಅವರಿಗೆ ಅಪರಾಧ ಮಾಡಲಿಕ್ಕೆ ಸಾಧ್ಯ ಇರುತ್ತೆ, ಆದರೆ ತಮ್ಮನ್ನು ಕಂಟ್ರೋಲ್ ಮಾಡಿಕೊಂಡು ಅಪರಾಧ ಮಾಡದವರು ಸಜ್ಜನರೇ ವಿನಃ ಕೈಲಾಗದವರು ಸಜ್ಜನರಲ್ಲ. ನಮಗೆ ಸಜ್ಜನರು ಅನ್ನೋ ಡೆಫಿನಿಷನ್ನೇ ಬೇರೆ. ಪಾಪ ನೋಡಿ, ಅವ್ರ ಕಾಲೇ ಇಲ್ಲ, ಏನು ಮಾಡ್ಲಿಕ್ಕಾಗಲ್ಲ ಅಂತಾರೆ. ಏನು ಪಾಪ, ಅವ್ರ ಸಜ್ಜನರು, ಕಾಲೇ ಇಲ್ಲ. ನೀವು ಹಂಗೆ ತೀರ್ಮಾನ ಮಾಡ್ಬೋದು ಸ್ವಾಮಿ, ಮತ್ತೆ ದಯೆ ತೋರಿಸೋದು ನಮ್ಮ ಧರ್ಮ. ಆದರೆ ವಿಧಿ ಅವರ ಮನಸ್ಸನ್ನು ನೋಡಿರುತ್ತೆ, ನಮಗ್ ಗೊತ್ತಿರತ್ತಾ? ಅವ್ರ ಮನಸ್ಸು ಕಾಣತ್ತಾ? ಅದರಿಂದ ಯಾರ್ಯಾರು ಏನೇನು ಮಾಡಿರ್ತಾರೆ, ಅವರ ಮಾನಸಿಕ ಕ್ರಿಯೆಗಳೇನು, ಅವರ ಹಿಂದಿನ ಸಂಸ್ಕಾರಗಳೇನು, ಅವರ ಹೋದ ಜನ್ಮದ ಲೆಕ್ಕಗಳೇನು ನಮಗೇನು ಗೊತ್ತಿರಲ್ಲ. ಆದರೆ ನಾವು ತೀರ್ಮಾನ ಮಾಡ್ತೇವೆ. ತೀರ್ಮಾನ ಮಾಡಲಿಕ್ಕೆ ನಮಗೆ ಬೇಗ, ಕ್ವಿಕ್ಲಿ ವಿ ಆರ್ ಡಿಸಿಷನ್ ಮೇಕರ್ಸ್. ನಮಗೆ ಡಿಸಿಷನ್ ಮಾಡಲಿಕ್ಕೆ ತಗೊಳ್ಳಿಕ್ಕೆ ಯಾವ ಇದು ಬೇಡ. ಎದುರುಗಡೆ ನೋಡ್ತೇವೆ, ಅವ್ರನ್ನ ಸಜ್ಜನರನ್ನು ಡಿಕ್ಲೇರ್ ಮಾಡಿಬಿಡ್ತೀವಿ. ಪ್ರಕೃತಿ ನಮಗಿಂತ ಮೇಲ್ಗಡೆ ಇದೆ, ನೋಡ್ತಾ ಇರುತ್ತೆ. ಭೂಕಂಪಕ್ಕೆ ಒಳಗಾದವರೆಲ್ಲ ಏನ್ ತಪ್ಪು ಮಾಡಿದ್ರಪ್ಪ ನಮಗೇನು ಗೊತ್ತು? ಗುಡ್ಡದ ಅಡಿ ಕುಸಿದು ಬಿದ್ದವರಿಗೆಲ್ಲ ಏನ್ ತಪ್ಪಾಗಿತ್ತಪ್ಪ ನಮಗೇನು ಗೊತ್ತು? ಆದರೆ ಒಂದು ಮನುಷ್ಯ ಒಬ್ಬ ಅಜ್ಞಾನವನ್ನು ಒಪ್ಕೊಳ್ಬೇಕು. ಅದರಿಂದಾಗಿ ಮೇಲುನೋಟದ ಸತ್ಯ ಆದರೆ ಈ ಸತ್ಯವನ್ನು ತೆಗೆದುಕೊಳ್ಳಲಿಕ್ಕಿಲ್ಲ. ಸತ್ಯ ಅಂದರೆ ನಿರ್ದೋಷ. ದೋಷ ಇಲ್ಲದೆ ಇರೋದು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಹೀಗಿದೆ ಪರಿಸ್ಥಿತಿ, ಅಷ್ಟೇ ನಾವು ತಿಳ್ಕೊಳ್ಬಹುದು. ಅದರಿಂದಾಗಿ ಧರ್ಮವೇ ಸತ್ಯ. ಅವರವರ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಸತ್ಯ ಅಂತ ಕರೀತಾರೆ. ಇದು ಭೀಷ್ಮಾಚಾರ್ಯರ ಡೆಫಿನಿಷನ್. ಸತ್ಯಂ ಸತ್ಸು ಸದಾ ಧರ್ಮ, ಸತ್ಯಂ ಧರ್ಮಸ್ತನಾತನಃ. ಸಜ್ಜನರಲ್ಲಿ ಸತ್ಯ ಅನ್ನೋದು ಧರ್ಮ. ಸಜ್ಜನರು ಅಂದರೆ ಒಬ್ಬರ ವೈಯಕ್ತಿಕವಾದ ಪರಿಚಯದಿಂದ ಸರಿಸುಮಾರು ಅವರು ಗೊತ್ತಾಗಿರ್ತಾರೆ. ಮಾನಸಿಕವಾಗಿ ಅವರು ಹೇಗೆ, ಸಣ್ಣ ಪುಟ್ಟ ದೋಷಗಳು ಬಿಡಿ, ಎಲ್ಲರಲ್ಲೂ ಇರುತ್ತೆ ಸಣ್ಣ ಪುಟ್ಟ. ಅದಕ್ಕೆ ಭಾಗವತದಲ್ಲಿ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸಜ್ಜನರ ಸಣ್ಣ ಪುಟ್ಟ ದೋಷಗಳನ್ನು ಊರೆಲ್ಲ ಟಾಮ್ ಮಾಡಬಾರದು ಅಂತ. ಅದು ಭಾಗವತ ಮೊದಲನೇ ಸ್ಕಂಧದಲ್ಲಿ ಆಚಾರ್ಯರು ಹೇಳೋದು. ತೀರಾ ದೊಡ್ಡ ದೊಡ್ಡ ತಪ್ಪುಗಳು ಅದನ್ನು ಸಪೋರ್ಟ್ ಮಾಡಿದರೂ ಕೂಡ ಅವನಲ್ಲಿ ಸತ್ಯ ಇಲ್ಲ ಅಂತ ಆಯ್ತು. ಸತ್ತಲ್ಲ, ಅವನು ಸಜ್ಜನ ಅಲ್ಲ. ಅದರಿಂದಾಗಿ ಸತ್ಯಂ ಸತ್ಸು ಸದಾ ಧರ್ಮ. ಸಜ್ಜನರಲ್ಲಿ ಇದ್ದದ್ದನ್ನು ಇದ್ದಂತೆ ಹೇಳಬೇಕು. ಧರ್ಮ ಸತ್ಯಂ, ಸತ್ಯಂ ಧರ್ಮ ಸನಾತನಃ. ಸತ್ಯ ಅಂದರೆ ಧರ್ಮ, ಧರ್ಮ ಅಂದರೆ ಸತ್ಯ. ಸತ್ಯಕ್ಕೆ ಬಾಗಬೇಕು, ಸತ್ಯವೇ ಪರಮಗತಿ. ಇಲ್ಲಿ ಸತ್ಯ ಅನ್ನೋದಕ್ಕೆ 3 ಅರ್ಥ ಇದೆ. ಸತ್ಯ ಅಂದರೆ ದೇವರು ಅಂತ ಒಂದು ಅರ್ಥ ಇದೆ, ಆಯ್ತಾ? ಸತ್ಯ ಅಂದರೆ ಅಂತಹ ಸತ್, ನಿರ್ದಿಷ್ಟವಾದ ಪದಾರ್ಥವನ್ನು ತಿಳಿಯುವ ಶಕ್ತಿ. ಅಂತಹ ನಿರ್ದಿಷ್ಟವಾದ ಪದಾರ್ಥವನ್ನು ತಲುಪುವ ಕರ್ಮವನ್ನು ಸತ್ಯ ಅಂತ ಕರೀತಾರೆ. ನಿರ್ದೋಷನಾದ ದೇವರನ್ನು ತಲುಪುವ ಕರ್ಮವನ್ನ ಸತ್ಯ ಅಂತ ಕರೀತಾರೆ. ಸತ್ಯಂ ಮೋಕ್ಷ ತಪೋಯೋಗ, ಸತ್ಯಂ ಬ್ರಹ್ಮ ಸನಾತನಂ. ಅದರಿಂದಾಗಿ ಸತ್ಯ ಅಂದರೆ ಮೋಕ್ಷದ ಬಗೆಗಿನ ಬಯಕೆ, ಮೋಕ್ಷದ ಬಗೆಗಿನ ನಡಿಗೆ, ಅದನ್ನು ಸತ್ಯ ಅಂತ ಕರೀತಾರೆ. ಸತ್ಯ ಅಂದರೆ ಬ್ರಹ್ಮ. 3 ಅರ್ಥ ಹೇಳ್ತಾರೆ ನೋಡಿ. ಸತ್ಯಂ ಯಜ್ಞ, ದೇವರನ್ನ ಕುರಿತಾದ ಪೂಜೆಯೂ ಸತ್ಯವೇ.
ಅದರಿಂದಾಗಿ ಟೋಟಲಿ ಸತ್ಯದಲ್ಲಿ ಧರ್ಮ ಅಡಗಿದೆ. ಸತ್ಯ ಅಂದ್ರೆ ಅಲ್ಲಿ ಹೇಗಿದೆ ಹಾಗೆ ಹೇಳೋದಲ್ಲ, ಕಣ್ಣಿಗೆ ಕಂಡದ್ದನ್ನೆಲ್ಲ ಹೇಳೋದಲ್ಲ. ಕಣ್ಣಿಗೆ ಕಂಡದ್ದನ್ನು ವಿಮರ್ಶೆ ಮಾಡಿ ತಿಳಿದು ಹೇಳಬೇಕು. ಅಥವಾ ಪಾರ್ಷಿಯಲ್ ಸೈಟು ಅಲ್ಲ ಸತ್ಯ ಅಂದ್ರೆ. ರೂಪಂ ಯದಿಹ ಸತ್ಯಸ್ಯ ಯಥಾ ವದನು ಪೂರ್ವತಃ ಲಕ್ಷಣಂಚ ಪ್ರವಕ್ಷ್ಯಾಮಿ ಸತ್ಯಸ್ಯೇಹ ಪರಾಕ್ರಮಂ. ನೋಡಿ, ಸತ್ಯದ ಸ್ವರೂಪ ಹೇಳ ನಿಮಗೆ, ಲಕ್ಷಣ ಹೇಳ್ತೇನೆ ಕೇಳಿ. ಸತ್ಯ ಅಂದ್ರೆ ಏನು ಅಂತ. ಸತ್ಯಂ ತ್ರಯೋಧಚವಿದಂ ಸರ್ವಲೋಕೇಶು ಭಾರತ. ಸತ್ಯ ಅಂದ್ರೆ 13 ರೀತಿಯಾಗಿ ಇದೆ. ಯಾವುದು? ಅಮಾತ್ಸರ್ಯಂ, ಸಜ್ಜನಿಕೆಯಲ್ಲಿ ಹೊಟ್ಟೆ ಕಿಚ್ಚು ಪಡದೇ ಇರೋದು ಒಂದು. ಯಾಕಂದ್ರೆ ಹೊಟ್ಟೆ ಕಿಚ್ಚಿದ್ದು ಬಿಟ್ರೆ ಅವರ ದೋಷವನ್ನು ಮಾತ್ರ ಬೇರೊಬ್ಬರಿಗೆ ಹೋಗಿ ಕಿವಿ ಊದ್ತಾನೆ, ಗುಣ ಹೇಳೋದೇ ಇಲ್ಲ. ಅದರಿಂದ ಸತ್ಯದ ಮಾತಿನಲ್ಲಿ ಹೊಟ್ಟೆ ಕಿಚ್ಚು ಇಲ್ವಾ ಅಂತ ನೋಡಬೇಕು. ಇನ್ನು ಕ್ಷಮಾಚೈವ, ಸಹನೆ, ಸತ್ಯ ಇಲ್ವಾ ನೋಡಬೇಕು. ಹ್ರೀಹಿ, ನಾಚಿಕೆ. ನಾಚಿಕೆ ಅಂತಂದ್ರೆ ಕೆಟ್ಟ ಕೆಲಸದಿಂದ ನಾಚಿಕೆ, ಅದು ಕೂಡ ಸತ್ಯಕ್ಕೆ ಪ್ರಯೋಜಕ. ನಾವು ಆಡುವ ಮಾತಿನ ಹಿಂದೆ ಇಷ್ಟು ಗುಣಗಳಿದ್ರೆ ಮಾತ್ರ ಅದು ಸತ್ಯ. ಇದ್ದದ್ದನ್ನ ಕಂಡಂತೆ ಹೇಳೋದು ಅಂತ ಅಲ್ಲ ಸತ್ಯ ಅಂದ್ರೆ. ನಾವೀಗ ಕಂಡಂತೆ ಹೇಳೋದು ಸತ್ಯ ಅಂತ ಅನ್ಕೊಂಡಿದ್ದೀವಿ. ಈ ಸತ್ಯದ ಡೆಫಿನಿಷನ್ ಬೇಕು. ತಿತಿಕ್ಷ, ಸಹನೆ ಇರಬೇಕು. ನಮ್ಮ ಮಾತಿನಲ್ಲಿ ಸಹನೆಯ ಫಲ ಇಲ್ಲದೆ ಹೋದ್ರೆ ಅದು ಸತ್ಯ ಅಲ್ಲ. ಅಸೂಯೆ ಇದ್ರೆ ನಮ್ಮ ಮಾತಿನಲ್ಲಿ ಅದು ಸತ್ಯ ಅಲ್ಲ. ತ್ಯಾಗ ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ನಮ್ಮ ಮಾತು ಹೇಗೆ ಸತ್ಯ ಆಗತ್ತೆ? ಧ್ಯಾನ, ದೇವರ ಗುಣಗಣಗಳ ಚಿಂತನೆ ಇಲ್ಲದೆ ಹೋದರೆ ಅವನ ಮಾತು ಹೇಗೆ ಸತ್ಯ ಆಗತ್ತೆ? ಶ್ರೇಷ್ಠತೆ, ಧೃತಿ, ಕಷ್ಟಗಳನ್ನು ಸಹಿಸುವ ಅಥವಾ ಬರಮಾಡಿಕೊಳ್ಳುವ ಶಕ್ತಿ, ಅಹಿಂಸೆ, ಇವೆಲ್ಲ ಇದ್ದು ನಮ್ಮ ಜೀವನದಲ್ಲಿ ಇದ್ರೆ ಹಾಗೆ ಬರುವ ನಮ್ಮ ಮಾತು ಸತ್ಯ. ಇಲ್ಲ ಅಂದ್ರೆ ವಾಸ್ತವ. ವಾಸ್ತವಕ್ಕೂ ಸತ್ಯಕ್ಕೂ ಡಿಫರೆನ್ಸ್ ಇದೆ. ಸತ್ಯಂ ನಾಮಾವ್ಯಯಂ ನಿತ್ಯಂ ಅವಿಕಾರಿತ ತೈವಚ ಸರ್ವಧರ್ಮ ವಿರುದ್ಧಂಚ ಯೋಗೇನೈವ ತದಾಪ್ಯತೆ. ಸತ್ಯ ಅನ್ನೋದು ನಿತ್ಯ, ಅವಿಕಾರಿ. ಸತ್ಯ ಅಂದ್ರೆ ನಿತ್ಯ. ಈ ಅರ್ಥವನ್ನೇ ಮಧ್ವಾಚಾರ್ಯರು ಮೃತ್ತಿಕೇತ್ಯೇವ ಸತ್ಯಂ ಅನ್ನುವಲ್ಲಿ ಬಳಸಿದ್ರು. ನಿತ್ಯ ಅಂತ ಯಾಕೆ ಅರ್ಥ ಮಾಡಿದ್ರು ಅಂದ್ರೆ ಇಲ್ಲಿದೆ. ಸತ್ಯ ಅಂದ್ರೆ ನಿತ್ಯವಾದದ್ದು, ಸತ್ಯ ಅಂದ್ರೆ ನಾಶವಾಗದೇ ಇರೋದು, ಸತ್ಯ ಅಂದ್ರೆ ವಿಕಾರವಾಗದೇ ಇರೋದು, ಎಲ್ಲ ಧರ್ಮಕ್ಕೆ ಅವಿರುದ್ಧವಾದದ್ದು. ಯೋಗೇನೈವ ತದಾಪ್ಯತೆ, ಅದು ಜ್ಞಾನದಿಂದ ಬರುವಂಥದ್ದು ಸತ್ಯ ಅನ್ನೋದು. ಆತ್ಮನಿಷ್ಠೆ ತಥಾ ನಿಷ್ಠೆ ರಿಪೌಚ ಸಮತಾತುಯ ಇಚ್ಛಾ ದ್ವೇಷಕ್ಷಯೇ ಪ್ರಾಪ್ಯ ಕಾಮಕ್ರೋಧಕ್ಷಯೇ ಚ ಸಾ. ಸಮತ್ವ ಅಂದ್ರೆ ಏನು? ಸಮತ ಅಂದ್ರೆ ತನಗೆ ಇಷ್ಟವಾಗಿರಲಿ ಅನಿಷ್ಟವಾಗಿರಲಿ ಅವನಲ್ಲಿರೋ ಗುಣವನ್ನು ಹಾಗೆ ಗ್ರಹಿಸೋದು. ನಾವೀಗೇನು ಮಾಡ್ತೇವೆ? ಅನಿಷ್ಟವಾದವನಲ್ಲಿ ಗುಣವನ್ನು ಗ್ರಹಿಸೋದಿಲ್ಲ. ನಮಗೆ ಯಾರೋ ಒಬ್ಬ ಇಷ್ಟ ಇಲ್ಲ, ಅವನು ಒಳ್ಳೆ ಗುಣ ತಗೊಳ್ಳೋದೇ ಇಲ್ಲ. ಯಾರೋ ಒಬ್ಬ ಇಷ್ಟ ಇದ್ದಾನೆ, ಅವನ ಕೆಟ್ಟ ಗುಣವನ್ನು ಗುರುತಿಸೋದಿಲ್ಲ. ವಸ್ತುತಃ ಅಲ್ಲೇ ದೃಷ್ಟಿ ಇಟ್ಕೊಂಡಿರ್ಲಿಕ್ಕಾಗಲ್ಲ. ಆದರೆ ಆ ಪ್ರಸಂಗ ಬಂದಾಗ ಅವನ ಒಳ್ಳೆಯದನ್ನು ನೋಡಬೇಕು, ಇವನ ಕೆಟ್ಟದ್ದನ್ನು ನೋಡಬೇಕು. ಆ ತಟಸ್ಥತೆ ಇದೆಯಲ್ಲ, ಅದು ಸಮತ. ಆ ಸಮತ ನಮ್ಮ ಜೀವನದಲ್ಲಿ ಬಂದರೆ ಉಂಟಲ್ಲ, ಆ ಮಾತು ಸತ್ಯ ಆಗತ್ತೆ. ಇಲ್ಲ ಅಂದ್ರೆ ಹೆಂಗೆ ನಂಬೋದು? ನಿಮಗಿಷ್ಟ ಇಲ್ಲ, ಅದಕ್ಕಾಗಿ ಈ ರೀತಿ ಹೇಳ್ತೀರಾ.
ಇಷ್ಟು ನಾವು 11 ಶ್ಲೋಕಗಳನ್ನು ನೋಡಿದ್ದೇವೆ. 12ನೇ ಶ್ಲೋಕದಿಂದ ಏನು ನೋಡಲಿದ್ದೇವೆ ಅದನ್ನು ನಾಳೆಯಿಂದ ನೋಡೋಣ. ಕೃಷ್ಣಾರ್ಪಣಮಸ್ತು.